नमः ॐ विष्णुपादाय कृष्णप्रेष्ठाय भूतले श्रीमते जयपताकस्वामिनिति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾ ಸ್ಪರ್ಶೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ ಶ್ಲೋಕ 43-44 ಅಧ್ಯಯನ ಮಾಡ್ತಿದ್ರಿ. ಹಾಗೇನೆ ಶ್ಲೋಕ 41, 42, 43, 44 ಹಂಗೆ ಓದ್ಕೊಂಡು ಹೋಗ್ತೀನಿ. ಅನುವಾದ ಇಲ್ಲಿ 40ರಿಂದ ಶುರು ಮಾಡಿದ್ರೆ ಅನುವಾದ. ಈ ಲೋಕದಲ್ಲಾಗಲಿ ಮೇಲಿನ ಲೋಕವ್ಯೂಹಗಳ ದೇವತೆಗಳಲ್ಲಾಗಲಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರನ್ನು ಐಹಿಕ ಗುಣಗಳಿಗೆ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ಶಾಂತಿ ಸ್ವಭಾವದ ಆತ್ಮ ಸಂಯಮ, ತಪಸ್ಸು, ಶುಚಿತ್ವ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಹಾಗೆಯೇ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ದುಡಿಮೆ ಮತ್ತು ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದದ್ದು. ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣನಾಗಬಹುದು. ಇದನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ತಿಳಿಸುತ್ತೇನೆ, ಕೇಳು. ನೋಡಿ, ಹಿಂಗೆ ಇನ್ನು ಮುಂದಿನ ಕರ್ಮ ಮಾಡೋದ್ರ ಬಗ್ಗೆ ಮುಂದೆ ಹೋಗುತ್ತೆ. ಈಗ ನೋಡಿ, ಹಿಂಗೆ 4 ವರ್ಣಗಳಿಗೆ ಅವ್ರದೇ ಆದಂತ ಒಂದು ಕರ್ತವ್ಯ ಅಂತ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಪಾತ್ರ ಇರುತ್ತೆ. ಇದನ್ನ ದೈವಿ ವರ್ಣಾಶ್ರಮ ಅಂತ ಹೇಳುದು. ನಾವು ಮೊನ್ನೆ ನಮ್ಮ ಇಸ್ಕಾನಲ್ಲಿ ಏನಾಗ್ತಾ ಇದೆ, ದೈವಿ ವರ್ಣಾಶ್ರಮದ ಸ್ಥಾಪನೆಗೋಸ್ಕರ ವಿಶೇಷವಾಗಿ ವಿದೇಶಿಯರು ಈ ದೈವಿ ವರ್ಣಾಶ್ರಮವನ್ನ ತರಬೇಕು ಅಂತಿದ್ದಾರೆ. ಶೋಷಣೆ ಮಾಡುವಂತ ವರ್ಣಾಶ್ರಮ ಅಲ್ಲ. ಕೆಲವರು ಭಗವದ್ಗೀತೆಯನ್ನ ತೀವ್ರವಾಗಿ ಖಂಡಿಸ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಸುಟ್ಟು ಹಾಕ್ತಾರೆ. ಯಾಕೆ ಅಂದ್ರೆ ಭಗವದ್ಗೀತೆಯಲ್ಲಿ ಚಾತುರ್ವರ್ಣಗಳ ಹೇಳಿದೆ. ನೋಡಿ, ಜಾತಿ ಭೇದಗಳನ್ನ ಭಗವದ್ಗೀತೆ ಹೇಳ್ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ನಿಜವಾಗ್ಲೂ ಹಂಗಲ್ಲ. ಇದು ಸಹಜವಾಗಿನೇ ಸ್ವಾಭಾವಿಕವಾಗಿ ಸಮಾಜದಲ್ಲಿ, ಅದು ಯಾವುದೇ ಒಂದು ಪ್ರದೇಶ ಆಗ್ಬೋದು, ಅದು ಆಫ್ರಿಕಾ ಆಗ್ಬೋದು, ಚೈನಾ ಆಗ್ಬೋದು, ಅಮೆರಿಕ ಆಗ್ಬೋದು, ಯುರೋಪ್ ಆಗ್ಬೋದು, ಭಾರತನೇ ಆಗ್ಬೋದು, ಇದು 4 ವರ್ಣದವ್ರನ್ನ ನಾವು ಕಾಣ್ಬೋದು. ಯಾರೆಲ್ಲ ಬುದ್ಧಿವಂತ ವರ್ಗ ಇದ್ದಾರೋ ನೋಡಿ, ಅವ್ರನ್ನೆಲ್ಲನೂ ಇಂಟೆಲೆಕ್ಚುಯಲ್ಸ್, ಬ್ರಾಹ್ಮಣರು ಅಂತ ಅನ್ಕೊಳ್ಬಹುದು. ನೋಡಿ, ಯಾವ ಒಂದು ಪ್ರದೇಶಕ್ಕೆ ಹೋದ್ರೂ ಕೂಡ ಪ್ರೀಸ್ಟ್ಲಿ ಕ್ಲಾಸ್ ಅಂತ ಇರ್ತಾರೆ. ನೋಡಿ, ಯಾವುದೇ ಧರ್ಮ ತಗೊಳ್ಳಿ, ಅದರಲ್ಲಿ ಒಬ್ಬ ಪ್ರೀಸ್ಟ್ ಅಂತ ಇರ್ತಾನೆ. ನೋಡಿ, ಆತನಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಪ್ರೀಸ್ಟ್ ಅನ್ನೋನ್ಗೆ ಯಾವುದೇ ಧರ್ಮ, ಯಾವುದೇ ಪ್ರದೇಶ, ಯಾವುದೇ ಜನಾಂಗದಲ್ಲಾದ್ರೂ ಕೂಡ, ಅದು ಬುಡಕಟ್ಟು ಜನಾಂಗ, ಕಾಡಲ್ಲಿ ವಾಸ ಮಾಡೋ ಜನಗಳಿಗೂ ಕೂಡ ಒಬ್ಬ ಪ್ರೀಸ್ಟ್, ಒಬ್ಬ ಪೂಜಾರಿ, ಒಬ್ಬ ಧರ್ಮಗುರು ಅಂತ ಒಬ್ಬ ಇರ್ತಾನೆ. ಆತನ ಹೇಳ್ದಂಗೆ ಕೇಳಿದ ಆ ಜನ ಎಲ್ಲ ನೋಡಿ ಆತನನ್ನು ಅನುಸರಿಸ್ತಿರ್ತಾರೆ. ಇದು ತುಂಬಾ ಸಹಜ ಅಲ್ವಾ?
ಹಂಗೆ ಎಲ್ಲ ನಾಗರಿಕತೆಯಲ್ಲೂ ಎಲ್ಲ ಪ್ರದೇಶದಲ್ಲೂ ಆಡಳಿತ ವರ್ಗ ಅಂತ ಇದ್ದೇ ಇದ್ದಾರೆ. ಹಾಗೇನೆ ಈ ವಾಣಿಜ್ಯ ವ್ಯವಹಾರಗಳು ನೋಡ್ಕೊಳ್ಳೋಕ್ಕೂ ಕೂಡ ಒಂದು ಗುಂಪು ಜನಗಳಿರ್ತಾರೆ. ಹಾಗೇನೆ ಹೆಚ್ಚಿಗೇನು ಗೊತ್ತಾಗಲ್ಲ, ಹೇಳಿದ್ದನ್ನು ಮಾಡ್ಕೊಂಡಿರುವಂತ ಜನ ಕೂಡ ಇರ್ತಾರೆ. ಇದು ಸಹಜವಾಗಿನೇ ಹಂಗೆ ವಿಭಾಗ ಅವರ ಗುಣ ಸ್ವಭಾವ ಆಗತ್ತೆ. ನೋಡಿ, ಭಾರತದಲ್ಲಿ ಈಗ ತಾವೆಲ್ಲರೂ ಕಾಣ್ತಿರೋಂಗೆ ನೋಡಿ, ಹುಟ್ಟಿನಿಂದ ಗುರುತಿಸ್ಕೊಳ್ತಿರುವಂಥದ್ದು ಇದು ಇತ್ತೀಚಿನದು ಅಂದ್ರೆ ಇದಕ್ಕೆ ಅಸ್ತಿತ್ವ ಇಂದ ಇರ್ಲಿಲ್ಲ. ನೋಡಿ, ಅವಕಾಶ ಇತ್ತು, ಯಾರು ರಾಜನ್ ಮಕ್ಕಳಾಗಿ ಹುಡ್ತಾರೋ ಅವರು ಕ್ಷತ್ರಿಯರು ರಾಜರಾಗುವಂಥದ್ದು. ನೋಡಿ, ನಮ್ಮ ಪುರಾಣ ಇತಿಹಾಸದಲ್ಲೂ ಕೂಡ ನಾವು ಗಮನಿಸ್ತೀವಿ. ಕೌಶಿಕ ರಾಜ, ಕೌಶಿಕ ಕ್ಷತ್ರಿಯ, ಆತನು ವಿಶ್ವಾಮಿತ್ರನಾಗಿ ಬದಲಾಗ್ತಾನೆ. ವಸಿಷ್ಠರನ್ನ ನೋಡ್ತಾನೆ. ವಸಿಷ್ಠರಿಗಿದ್ದಂತ ಅವ್ರ ತಪೋಬಲ ನೋಡಿ, ಅವರ ಬ್ರಹ್ಮ ಋಷಿ ಪದವಿ ಇದೆಲ್ಲ ನೋಡಿ ನಾನು ಇದನ್ನ ಪಡಿಬೇಕು ಅಂತ ಆತನಿಗೆ ಆಸೆ ಆಗತ್ತೆ. ನೋಡಿ, ಪರಶುರಾಮ ಬ್ರಾಹ್ಮಣನಾಗಿ ಹುಟ್ಟಿ ಆತನ್ ಮಾಡುವಂತ ಕೆಲಸ ನೋಡಿ ಕ್ಷತ್ರಿಯನ ಕೆಲಸ ಮಾಡ್ತಾನೆ ಪರಶುರಾಮ. ಅದಕ್ಕೆ ಹಿಂದೆ ನೋಡಿ ಒಂದು ಕಥೆ ಎಲ್ಲಾನು ಹಿಂದೆ ಚರ್ಚೆ ಮಾಡಿದ್ವಿ ನಾವು, ನಿಮಗೆ ಬಹುಶಃ ಜ್ಞಾಪಕ ಇದೆ ಅಂತ ಅನ್ಕೋತೀನಿ. ನೋಡಿ, ಹಂಗೆ ಏನಾದ್ರೂ ಕೂಡ ನಿನ್ನೆ ಬ್ರಾಹ್ಮಣ ಮತ್ತೆ ಕ್ಷತ್ರಿಯರ ಬಗ್ಗೆ ನಾವು ನೋಡಿ ಹಲವಾರು ಉದಾಹರಣೆಗಳನ್ನು ತಗೊಂಡ್ವಿ. ಯಾರ್ಯಾರು ಉದಾಹರಣೆ ತಗೊಂಡ್ರಿ? ಯಾರ್ಯಾರಾದ್ರೂ ಹೇಳ್ತೀರಾ? ಗುರು ಶಿಷ್ಯರು ಅನ್ನೋ ರೀತಿ ಬ್ರಾಹ್ಮಣ ಕ್ಷತ್ರಿಯ ಅನ್ನೋದನ್ನ ಕೆಲವೆಲ್ಲ ಉದಾಹರಣೆಗಳು ತಿಳ್ಕೊಂಡು ಬಂದ್ವಿ. ಒಂದೊಂದೇ ಹೇಳ್ತೀರಾ? ಯಾರಾದ್ರೂ ಜ್ಞಾಪಿಸ್ಕೊತೀರಾ? ಶಿವಾಜಿ ಮತ್ತೆ ರಾಮದಾಸ್ ಪ್ರಭುಜಿ, ಸಂತ ರಾಮದಾಸ್. ಓಕೆ, ನೀವು ಸುಮ್ಮನೆ ಸೈಲೆಂಟ್ ಆಗಿ. ಇನ್ಯಾರಾದ್ರೂ ಹೇಳ್ತಾರೆ? ಇನ್ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಶಿವಾಜಿ ಮಹಾರಾಜ್ ಮತ್ತೆ ಸಮರ್ಥ ರಾಮದಾಸ್, ಮತ್ತೆ ಯಾರಾದ್ರೂ ಇದ್ದಾರೆ? ಸ್ವಲ್ಪ ಮಾತಾಡಿ. ನಾನೇ ಹೇಳ್ತೇನೆ ಪ್ರಭುಜಿ. ಒಂದ್ ನಿಮಿಷ ಹೇಳ್ತಾರೆ, ಬಾಕಿಯವರು ಕೇಳಿದ್ದಾರೆ. ಇನ್ನೊಂದು ಹೆಸರು ಹೇಳಿ ಯಾರಾದ್ರೂ. ಹರೇ ಕೃಷ್ಣ, ನೀವೆಲ್ಲ ಪಾಲ್ಗೊಳ್ಬೇಕು. ಹಂಪಿ ಹಾಕ್ಬೇಕ್ರಿ. ಹರೇ ಕೃಷ್ಣ ಪ್ರಭು. ಚಾಣಕ್ಯ ಹೊಯ್ಸಳ ಅವ್ರದ್ದು ಗುರು ಸೈದ್ಧ ದತ್ತ, ಮತ್ತೆ ಅಲೆಕ್ಸಾಂಡರ್ ಅವ್ರದ್ದು ಗುರು ಅರಿಸ್ಟಾಟಲ್. ಹೌದು, ಕರೆಕ್ಟ್. ಹೇಳಿ ಮುತ್ತುರಾಜ್ ಪ್ರಭು, ನೀವು ಸೇರಿಸ್ಕೊಂಡು ಹೇಳಿ. ಬೇಗ ಹೇಳ್ಬೇಕು, ಇಷ್ಟೊಂದು ಟೈಮ್ ತಗೋಬಾರ್ದು. ಚಾಣಕ್ಯ ಅವ್ರದ್ದು ಹೇಳಿದ್ರಿ. ಚಂದ್ರಗುಪ್ತರು ಅವ್ರನ್ನ ದನಕಾಯ ಒಬ್ರನ್ನ ಈ ತರ ಡೀಟೇಲ್ಸ್ ಬೇಡ, ಹೆಸರು ಹೇಳಿದ್ರೆ ಸಾಕು. ಬೇಗ ಹೇಳ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣದೇವರಾಯಗೆ ಅವರು ತಿಮ್ಮರಸು ಮಂತ್ರಿ. ಕೃಷ್ಣದೇವರಾಯ ಅವರು ತಿಮ್ಮರಸರು ಮತ್ತೆ ವ್ಯಾಸತೀರ್ಥರು. ಮತ್ತೆ ಅಲೆಕ್ಸಾಂಡರ್ ಇದ್ದು ದಂಡಮಿಸ್ ಅವರ ಗುರು ಆಗಿದ್ರು. ಅರಿಸ್ಟಾಟಲ್ ಅವರು. ಓಕೆ, ಆಮೇಲೆ ವಿದ್ಯಾರಣ್ಯರು ಹೇಳಿದ್ರು ಪ್ರಭುಜಿ, ಹರಿಹರ ಆಮೇಲೆ ಪುರಾಣ ಇತಿಹಾಸದಿಂದ ಧ್ರುವ ಮಹಾರಾಜನ್ ಬಗ್ಗೆ ಏನಾದ್ರು ಹೇಳಿದ್ರ? ಧ್ರುವ ಮಹಾರಾಜ ಓಕೆ, ಇನ್ನೇನಾದ್ರೂ ಇದಾರ ಅದೇ ತರ ಚರ್ಚೆ ಮಾಡಿದ್ದು? ಓಕೆ, ಆಯ್ತು. ಇವೆಲ್ಲ ತಿಳ್ಕೊಂಡ್ವಿ. ಈಗೇನು ಆಗ್ಬೇಕು? ಇದೆಲ್ಲನು ನಮ್ದು ಒಂದು ಶೋಧನೆ. ಈಗ ಇದೆಲ್ಲ ಓದಿದ್ವಿ ನಾವು. ಈಗಿದ್ರೆ ನಮಗೆ ಟೇಕ್ ಹೋಮ್ ಮೆಸೇಜ್, ಪಾಠ ಏನು? ಅವ್ರಿಗೆ ಇವ್ರ ಗುರುಗಳು, ಇವ್ರ ಶಿಷ್ಯರು, ಅವರು ಇವ್ರಿಗೆ ಶಿಷ್ಯರಾಗಿ ಅವ್ರು ರಾಜ್ಯ ಕಟ್ಟಿದ್ರು, ರಾಜ್ಯ ಪಡ್ಕೊಂಡ್ರು ಅಂತ ಹಿಂಗೆ ಓದ್ಕೊಂಡ್ ಬಂದ್ವಿ. ಈಗ ಏನು ಟೇಕ್ ಹೋಮ್ ಮೆಸೇಜ್ ಏನು? ಪ್ರತಿಯೊಬ್ಬರಿಗೂ ಒಬ್ಬರು ಗುರು ಅಂತ ಇದ್ರು ಅಂತ ಹೇಳಿದ್ರಿ. ನೋಡಿ, ಪ್ರತಿಯೊಬ್ಬರು ಕೂಡ ಇಂಥ ಮಹನೀಯರು ಇವರೆಲ್ಲ ಯಾರು ಇದ್ರೋ, ಒಬ್ಬ ಕ್ಷತ್ರಿಯನಾದದ್ದು, ಅಧಿಕಾರ ಪಡೆದದ್ದು, ಮತ್ತೆ ಅವರು ಬದುಕಿದ್ದು ಒಬ್ಬ ಬ್ರಾಹ್ಮಣನ ಗುರುಗಳ ಆಶ್ರಯದಲ್ಲಿ ಅಂತ ನಾವು ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಿದ್ವಿ. ಅದು ಟೇಕ್ ಹೋಮ್ ಮೆಸೇಜ್. ಅದು ನಾವು ಕೂಡ ನೋಡಿ ಅದೇ ರೀತಿನೇ ಲಾಭ ಪಡ್ಕೊಳ್ಳುವಂತ ಅವಕಾಶ ಇವತ್ತು ಕೂಡ ಇದೆ ನೋಡಿ. ಅದಕ್ಕೇನೆ ಊರುಗಳಲ್ಲಿ, ಹಳ್ಳಿಗಳಲ್ಲಿ
ನೋಡಿ ಇವತ್ತು ಒಂದು ಮದುವೆ ಮುಹೂರ್ತ, ಒಂದು ಮನೆ ಕಟ್ಸೋಂತ ಒಂದು ಪಾಯ ಪೂಜೆ, ಗೃಹಪ್ರವೇಶ, ನಾಮಕರಣ, ಇದಕ್ಕೆಲ್ಲನೂ ಕೂಡ ಶುಭ ಮುಹೂರ್ತ ನೋಡಿ ಕೇಳಕ್ ಹೋಗ್ತೀವಿ. ನೋಡಿ ಒಬ್ರು ಒಳ್ಳೆ ಬ್ರಾಹ್ಮಣರ ಹತ್ರ ಕೇಳ್ಕೊಂಡು ನೋಡಿ ಅವ್ರ ಹತ್ರ ಒಂದು ನಿಗದಿ ಮಾಡ್ಕೊಂಡು ನಿಗದಿ ಮಾಡ್ಕೊಂಡು ಅವತ್ತು ಪೂಜೆ ಮಾಡೋ ಪ್ರಯತ್ನ ಮಾಡ್ತೀರಿ. ನೋಡಿ ಒಂದು ಶುಭ ಕಾರ್ಯಗಳು ಏನೇ ಇದ್ರೇನು ಕೂಡ ನೋಡಿ ಅದು ಹಂಗೆ ನಡೆಯುತ್ತೆ. ಇವತ್ತು ಹಂಗೆ ನಡೀತಾ ಬರ್ತಾ ಇದೆ ನೋಡಿ. ಅದು ಇವತ್ತು ಅದು ಹಂಗೆ ಮುಂದುವರ್ಕೊಂಡು ಹೋಗ್ಬೇಕು. ಇದು ವೈದಿಕ ಪರಂಪರೆ, ವೈದಿಕ ಪದ್ಧತಿ. ನೋಡ ಈ ಬ್ರಾಹ್ಮಣ ಕ್ಷತ್ರಿಯ ಇಬ್ರು ಸರಿಯಾಗಿ ಇದ್ಬಿಟ್ರೆ ನೋಡಿ ಬೇಕಾದಂಗೆ ಈ ಸಮಾಜವನ್ನು ಸೃಷ್ಟಿ ಮಾಡ್ತಾರೆ ಅವರು. ನೋಡಿ ಚಾಣಕ್ಯ ಪಂಡಿತನ ಸಂದರ್ಭದಲ್ಲಿ ರಾಜ ಸರಿ ಇರ್ಲಿಲ್ಲ, ಪರಶುರಾಮನ ಕಾಲದಲ್ಲೂ ಕೂಡ ರಾಜ ಸರಿ ಇರ್ಲಿಲ್ಲ ನೋಡಿ. ಇತ್ತೀಚೆಗೂ ಕೂಡ ನೋಡಿ ನೀವು ಇತಿಹಾಸದಲ್ಲಿ ಹಂಗೆ ಎಷ್ಟೊಂದು ಉದಾಹರಣೆ ನೋಡ್ಬೋದು ಪುರಾಣಗಳಲ್ಲಿ ನೋಡಿ. ಅದೇ ತರ ವೇಣ ಅಂತ ಶ್ರೀಮದ್ ಭಾಗವತದಲ್ಲಿ ವೇಣ ಮಹಾರಾಜನ ಕಥೆ. ವೇಣ ಏನ್ ಮಾಡ್ತಾನೆ, ಅವನು ವೇಣ ಜಾಸ್ತಿ ಇದೇ ಇರ್ತಾನೆ ಪ್ರಭುಜಿ, ರಾಕ್ಷಸ ತರ ಬಿಹೇವ್ ಮಾಡ್ತಾ ಇರ್ತಾನೆ ಪ್ರಭುಜಿ. ಅವನು ತುಂಬಾ ದುಷ್ಟತನದಿಂದ ನಾನೇ ಭಗವಂತ ಅಂತ ಎಲ್ಲರನ್ನು ಹೇಳ್ಕೊಂಡಿಟ್ಕೊಂಡು ಎಲ್ಲಾರ್ಗು ತುಂಬಾ ಹಿಂಸಿಸ್ತಾ ಇರ್ತಾನೆ. ಆದ್ರಿಂದ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಬಾರ್ದು ಅಂತ ಇದ್ ಮಾಡಿರ್ತಾನೆ ಪ್ರಭುಜಿ. ಯಜ್ಞಗಳನ್ನೆಲ್ಲ ಮಾಡಬಾರ್ದು ಅಂತ. ಹಂಗೆ ತನ್ನನ್ನೇ ಪೂಜಿಸಿ ಯಜ್ಞ ಯಾಗಗಳು ಮಾಡಿಸಿ ತನಗೋಸ್ಕರ ಮಾಡ್ಕೊಳ್ಳೋದು, ಅವರೆಲ್ಲ ನಾನೇ ದೇವ್ರು ಅಂತ ಹೇಳ್ಬೇಕು, ಈ ತರದ್ದೆಲ್ಲ ನಾವು ಮಾಡ್ತಿರ್ತಾನೆ ನೋಡಿ. ಆಮೇಲೆ ಏನಾಗತ್ತೆ, ಬ್ರಾಹ್ಮಣರು ನೋಡಿ ಏನ್ ಮಾಡ್ತಾರೆ, ಬ್ರಾಹ್ಮಣರು ಆತನ ಕೊಂದ್ಬಿಡ್ತಾರೆ. ಹೌದು ಪ್ರಭುಜಿ, ಕೊಂದು ಬಿಡ್ತಾರೆ ಪ್ರಭುಜಿ. ಸಾಯಿಸ್ಬಿಟ್ಟು ಮತ್ತೆ ಅಷ್ಟೇ ಕೊಂದ್ಬಿಟ್ಟು ತಪಶಕ್ತಿಯಿಂದಾನೇ ಅವನ ಕೊಡೆ ಮಾಂಸ ಸುಮ್ಮನೆ ಬಿಡೋದಿಲ್ಲ ನೋಡಿ. ಆ ತೊಡೆಯಿಂದ ಮಂಥನ ಮಾಡಿ, ಮಂಥನ ಚರ್ನಿಂಗ್ ಮಾಡಿ ನೋಡಿ. ಆಗಿನ ಕಾಲದಲ್ಲೇನೆ ಟಿಶ್ಯೂ ಕಲ್ಚರ್ ಹೆಂಗಿತ್ತು ನೋಡಿ. ಸೆಲ್ ಕಲ್ಚರ್. ಆತನ ಸತ್ತ ದೇಹದ ತೊಡೆಯಿಂದ ನೋಡಿ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾರೆ. ಪೃಥು ಮಹಾರಾಜ್ ನೋಡಿ, ಪೃಥು ಮಹಾರಾಜ್ ಮತ್ತೆ ಆತನ ಪತ್ನಿ ಸೃಷ್ಟಿ ಮಾಡ್ತಾರೆ ನೋಡಿ. ಹಂಗೆ ತಪಸ್ಸಿತ್ತು ನೋಡಿ. ಹಂಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಇವೆರಡು ಬಹಳ ಮುಖ್ಯ. ಇವೆರಡು ಸರಿ ಇದ್ರೆ ತಲೆ ಮತ್ತೆ ಭುಜಗಳು ಇವೆರಡು ಸರಿ ಇದ್ರೆ ಬಾಕಿ ದೇಹನ ಸ್ವಸ್ಥವಾಗಿ ಇಟ್ಕೊಳ್ಳೋದಕ್ಕೆಲ್ಲನೂ ಅದಕ್ಕೆ ಗೊತ್ತಾಗುತ್ತೆ ನೋಡಿ. ಹಂಗೆ ನಾವು ಚರ್ಚೆ ಮಾಡಿದ್ದು. ಈಗ ನಾವೇನ್ ಮಾಡ್ಬೇಕು, ನಾವು ಕೂಡ ನೋಡಿ ಗುರುಗಳ ಆಶ್ರಯ ತಗೊಳ್ಳುವಂಥದ್ದು ಮುಖ್ಯ, ಬ್ರಾಹ್ಮಣರ ಆಶ್ರಯ ತಗೊಳ್ಳೋದು ಮುಖ್ಯ ನೋಡಿ. ಇದರಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ನೋಡಿ. ಯಾರು ಬುದ್ಧಿವಂತ ವರ್ಗನೋ, ಯಾರು ನಮಗೆ ಮಾರ್ಗದರ್ಶನ ಮಾಡಕ್ ಆಗ್ತಾರೋ ನೋಡಿ, ಅಂಥವರ ಮಾರ್ಗದರ್ಶನದಲ್ಲಿ ಇರ್ಬೇಕು ಅಂತ ಅಷ್ಟೆ ನೋಡಿ. ಒಬ್ರು ಇಂಥವ್ರ ಅವಶ್ಯಕತೆ ಇದೆ ಅನ್ನೋದನ್ನ ಇಷ್ಟು ಸೂಚಿಸುತ್ತೆ. ಈಗ ಅದೇ ಪ್ರಕಾರ ಮುಂದೆ ಬಂದ್ರೆ ನೋಡ್ರಿ, ಇಲ್ಲಿ ನೋಡಿ ಒಬ್ಬ ಕ್ಷತ್ರಿಯನಲ್ಲಿ ಇರ್ಬೇಕಾದಂತ ಗುಣಗಳು ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ ನೋಡಿ. ದೃಢ ಸಂಕಲ್ಪಕ್ಕೆ ಇನ್ನೊಂದು ಹೆಸರೇ ಧ್ರುವ ಮಹಾರಾಜ ಅಲ್ವಾ ನೋಡಿ. ಈ ದೃಢ ಸಂಕಲ್ಪ ಇಲ್ಲದೆ ನಾವು ಬೆಳಗ್ಗೆ ಈಗ ಅಡುಗೆ ಕೂಡ ಮಾಡೋಕ್ಕಾಗಲ್ಲ. ನೀವು ಈಗ ಅಡುಗೆ ಮಾಡ್ಬೇಕು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪ್ರಾರಂಭ ಮಾಡಿ ಅಡುಗೆ ಮಾಡ್ತೀರಿ, ಮಾಡಿ ಮುಗಿಸ್ತೀರಿ ನೀವು ಅಲ್ವಾ. ಅಡುಗೆ ಮಾಡಿ ಮುಗಿಸ್ತೀರಿ, ಸಂಕಲ್ಪ ತಗೋತೀರಿ ನೋಡಿ. ಹಿಂಗೆ ಒಬ್ಬ ಕ್ಷತ್ರಿಯನಿಗೆ ವಿಶೇಷವಾಗಿ ಆಡಳಿತ ಮಾಡುವನು ಈ ಗುಣಗಳೆಲ್ಲ ಬೇಕು ನೋಡಿ. ಈ ಗುಣಗಳಿದ್ದವರು ಆತ ಒಬ್ಬ ಕೂಲಿ ಕಾರ್ಮಿಕನಾಗಿರ್ಲಿ, ಆ ಕೂಲಿ ಕಾರ್ಮಿಕ ವರ್ಗದಲ್ಲಿ ಆತ ಲೀಡರ್ ಆಗ್ತಾನೆ, ಲೇಬರ್ಸ್ ಲೀಡರ್ ಆಗ್ತಾನೆ ನೋಡಿ. ಇದನ್ನ ಗಮನಿಸ್ಬಹುದು. ಇದನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ. ಈ ಗುಣ ಲಕ್ಷಣಗಳಿರುವಂಥವ್ರು ಅವರು ಬೇರೆ ಬೇರೆ ಕಾರಣಗಳಿಂದ ಅವ್ರೇನಾದ್ರೂ ಕೂಲಿಕಾರನಾಗಿದ್ರೆ, ಲೇಬರ್ ಆಗಿದ್ರೆ, ಒಬ್ಬ ಕಾರ್ಮಿಕ ಆಗಿದ್ರೆ, ಒಂದು ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕ ಆಗಿದ್ರೆ ಅಲ್ಲಿ ಕಾರ್ಮಿಕ ನಾಯಕ ಆಗ್ತಾನೆ ನೋಡಿ. ಸುಮ್ಮನೆ ಆರ್ಡಿನರಿ ಇರೋದಿಲ್ಲ ನೋಡಿ, ಸಾಮಾನ್ಯ ಇರೋದಿಲ್ಲ ನೋಡಿ. ಹಂಗೆ ಅಲ್ಲಿ ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ನೋಡಿ. ಔದಾರ್ಯನೂ ಕೂಡ ಮುಖ್ಯ ನೋಡಿ. ಪ್ರಭು ಶ್ರೀರಾಮಚಂದ್ರ ನೋಡಿ ಆತನಿಗೆ ಕ್ಷತ್ರಿಯನ ಗುಣ ಇದು. ಯಾರಾದ್ರೂ ಶರಣು ಬಂದ್ರೆ ಅವ್ರಿಗೆ ರಕ್ಷಣೆ ಕೊಡ್ಬೇಕು
ರಕ್ಷಣೆ ಕೊಡ್ಲೇಬೇಕು, ಅವರೇ ಕ್ಷತ್ರಿಯರು. ನೋಡಿ, ನಮ್ಮ ಬೆಳವಾಡಿ ಮಲ್ಲಮ್ಮ ಕತೆ ಯಾರಾದ್ರೂ ಕೇಳಿದ್ದೀರಾ? ಬೆಳವಾಡಿ ಮಲ್ಲಮ್ಮ ಯಾರಿಗೆ ರಕ್ಷಣೆ ಕೊಡ್ತಾರೆ? ಯಾರಿಗಾದ್ರೂ ರಕ್ಷಣೆ ಕೊಡ್ತಾರೋ ಕೊಡಲ್ವೋ? ಕೇಳಿದರೆ ಈ ತರ ಪಾಠ ಇತ್ತ ನಿಮ್ಗೆ, ಬೆಳವಾಡಿ ಮಲ್ಲಮ್ಮ ಅಂತ? ಕೇಳಿದೀವಿ ಪ್ರಭುಜಿ, ಮರ್ತೋಗಿದೆ. ಕೇಳಿಲ್ಲ ಪ್ರಭು, ನಾನು ಇವಾಗೆ ಕೇಳ್ತಾ ಇರೋದು. ಶಿವಾಜಿ ಮಹಾರಾಜರು ಪ್ರಭುಜಿ. ವೆರಿ ಗುಡ್ ಮಾತಾಜಿ. ನೋಡಿ, ಶಿವಾಜಿ ಮಹಾರಾಜರ ನೋಡಿ ಮಕ್ಕಳಿಗೆ ಶಿವಾಜಿ ಮಹಾರಾಜರ ವಿರುದ್ಧ ಕಟ್ಕೊಳ್ಳೋ ತರ ಬರುತ್ತಾ ಸಂದರ್ಭದಲ್ಲಿ ನೋಡಿ, ಇಲ್ಲಿ ನಾನು ಗೂಗಲ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಗೆ ಕನ್ನಡದಲ್ಲಿ ಪಾಠ ಇತ್ತು ನೋಡಿ, ಬೆಳವಾಡಿ ಮಲ್ಲಮ್ಮ ಅಂತ ನೋಡಿ. ಹಂಗೆ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಬೆಳವಾಡಿ ಮಲ್ಲಮ್ಮ ವಾಸ್ ಎ ವಾರಿಯರ್ ಕ್ವೀನ್ from Belavadi province in the present day of Karnataka. She is known for her leadership and resistance against invaders. ಹಂಗೆ ಓದಿದ್ರೆ ಹಿಂಗೆ ನೋಡಿ, ಆ ಔದಾರ್ಯ ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ, ಮಟ್ಟಕ್ಕೆ ನೋಡಿ, ಇಲ್ಲಿ ನಿಮಗೆ ಬೆಳವಾಡಿ ಪ್ರಾಂತ್ಯ ಕಾಣ್ತಾ ಇದೆ ನೋಡಿ. ಬೆಳಗಾವಿ ನೋಡಿ, ಸುತ್ತಮುತ್ತ ಪ್ರದೇಶ, ಧಾರವಾಡ, ಮಲ್ಲಪ್ರಭಾ ನದಿ, ಬೆಳವಾಡಿ, ಉಡಕೇರಿ ನೋಡಿ, ಈ ಭಾಗವನ್ನ ಬೈಲಹೊಂಗಲ ನೋಡಿ, ಬೈಲಹೊಂಗಲ ನೋಡಿ, ನಿರ್ಮಲ ಮಾತಾಜಿಯವರ ಸಂಗೊಳ್ಳಿ ನೋಡಿ, ಇಲ್ಲೆಲ್ಲ ಕಾಣ್ತಿದೆ. ಈ ಭಾಗವನ್ನು ಆಳ್ತಿದ್ದವರು ನೋಡಿ. ಹಂಗೆ ಶಿವಾಜಿ ಮಹಾರಾಜರ ಬೆಳವಾಡಿ ಮಲ್ಲಮ್ಮ 17ನೇ ಶತಮಾನ ನೋಡಿ, ಬೈಲಹೊಂಗಲ ತಾಲೂಕು. She was the daughter of Sode king Madhulinga Nayaka, whose ancestors were tributaries of Vijayanagara, belonged to the Veerashaiva merchant community Madhulinga Nayaka of the Sode kingdom. Once the Marathas attacked Mallamma's village and killed her husband, and Mallamma was brought before Chhatrapati Shivaji Maharaj. When Chhatrapati Shivaji Maharaj punished his own Maratha chieftain, Chhatrapati Shivaji Maharaj returned the Mallamma's kingdom and sent her back. Considering this as a favor, Mallamma built temple of Chhatrapati Shivaji Maharaj in his village Yadavada. ನೋಡಿ, ಹಿಂಗಾಗತ್ತೆ. ಮುಂದೆ ನೋಡಿ, ಶಿವಾಜಿ ಮಹಾರಾಜನ ಮಗನಿಗೆ ಮಲ್ಲಮ್ಮ ಆಶ್ರಯ ಕೊಡ್ತಾರೆ ನೋಡಿ. ಈ ತರದ್ದು ಒಂದು ನೋಡಿ, ಒಂದು ಹಿನ್ನೆಲೆ ಆಗತ್ತೆ ನೋಡಿ. ಹಂಗೆ ಶಿವಾಜಿ ಮಹಾರಾಜನ ಮಗನಿಗೆ ನೋಡಿ, ಇಲ್ಲಿ ಬಂದ ಆಶ್ರಯವನ್ನ ತಗೊಂಡಿರ್ತಾರೆ. ಹಂಗೆ ನೋಡಿ, ಇದು ಸಹಜವಾಗಿ ನೋಡಿ, ಔದಾರ್ಯ, ರಕ್ಷಣೆ ಕೊಡೋದು, ರಕ್ಷಣೆ ಬೇಡ ಬಂದವರಿಗೆ ನೋಡಿ, ಈ ತರದೆಲ್ಲ ಇರುತ್ತೆ ನೋಡಿ. ಹಂಗೆ ಕ್ಷತ್ರಿಯರು ಅಂತಂದ್ರೆ ಅವ್ರಿಗೊಂದು ಕೆಲವು ನಾಯಕ ಗುಣಗಳಿರ್ಬೇಕು. ಅದು ಯಾರೇ ಆಗಿ ಹುಟ್ಟಿರ್ಬೋದು, ಯಾವುದೇ ಜಾತಿ ಜನಾಂಗ ಪ್ರದೇಶದಲ್ಲೂ ಆಗಿದ್ರೇನು ಕೂಡ ಸರಿ. ಇಲ್ಲಿ ಮುಂದೆ ಬಂದ್ರೆ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ದುಡಿಮೆ ಮತ್ತು ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದದ್ದು ನೋಡಿ. ಕೃಷಿ, ಗೋರಕ್ಷೆ, ವಾಣಿಜ್ಯ ಪ್ರಭುಪಾದರು ಹೇಳ್ತಾರೆ, ಇವು ಮೂರಿದ್ರೆ ಸಾಕು, ಸಮಾಜ ಬದುಕುತ್ತೆ ಅಂತ ನೋಡಿ. ಇವತ್ತು ಏನು ನಾಗರಿಕತೆ, ಕೈಗಾರಿಕೋದ್ಯಮ ಇವೆಲ್ಲ ಬೆಳೀತಾ ಇದೆ ನೋಡಿ, ತಾವು ಕಾಣ್ಬೋದು ವಿಪರೀತ ಪ್ರದೂಷಣ ಆಗ್ತಾ ಇದೆ, ಪೊಲ್ಯೂಷನ್ ಆಗ್ತಾ ಇದೆ ನೋಡಿ. ಗಾಳಿ ಕೆಟ್ಟಿದೆ, ನೀರು ಕೆಟ್ಟಿದೆ, ಎಲ್ಲನೂ ಕೆಡ್ತಾ ಹೋಗ್ತಾ ಇದೆ. ನೀವು ಒಂದು ಸುತ್ತು ಮಾರ್ಕೆಟ್, ಶಿವಾಜಿ ಮಾರ್ಕೆಟ್, ಶಿವಾಜಿನಗರ ಮಾರ್ಕೆಟ್, KR ಮಾರ್ಕೆಟ್, ಬೆಂಗಳೂರಲ್ಲಿ ಹೋಗಿ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ ಏನು ಮಾತಾಡ್ತಿದ್ದೀವಿ ಅಂತ ನೋಡಿ. ಯಾವ ನೀರು ಕುಡಿಯಕ್ಕೆ ಯೋಗ್ಯ ಆಗಿಲ್ಲ, ಯಾವ ನದಿ ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ, ಯಾವ ಕೆರೆ ನೀರು ಕೂಡ ಕುಡಿಯಕ್ಕೆ ಯೋಗ್ಯ ಇಲ್ಲ, ಯಾವ ಪ್ರಾಣಿಗಳು ಕೂಡ ಬದುಕಕ್ಕಾಗ್ತಾ ಇಲ್ಲ ನೋಡಿ. ಒಂದು ವರದಿ ಹೇಳುತ್ತೆ 50% ಪಕ್ಷಿಗಳೆಲ್ಲನೂ ಈಗ ನಾಶ ಆಗಿ ಹೋಗ್ಬಿಟ್ಟಿದಾವಂತೆ ನೋಡಿ. ಹಿಂಗೆ ಪಕ್ಷಿಗಳು ಹೋದ್ರೆ ನೋಡಿ, ಕೀಟಗಳು ಹೋದ್ರೆ ನೋಡಿ, ಸಮಾಜ ಬದುಕೋದಿಲ್ಲ, ಉಳಿಯೋದಿಲ್ಲ. ಈ ಜೇನುನೊಣಗಳು ವಿಶೇಷವಾಗಿ ನೋಡಿ, ಹಿಂಗೆ ವಿಶೇಷವಾಗಿ ಗಮನ ನೋಡಿ. ಕೃಷಿ ಮಾಡ್ತಿದ್ದಾರೆ ಇವತ್ತು, ರಾಸಾಯನಿಕ ಆಧಾರಿತ ಕೃಷಿ. ಗೋರಕ್ಷಣೆ ಮಾಡ್ತಾರೆ ನೋಡಿ. ಒಬ್ರು
ನೋಡಿ ಈ ದನಗಳನ್ನ ಹೆಂಗೆ ನೋಡ್ಕೊಳ್ತಾರೆ ಡೈರಿಗಳಲ್ಲಿ ಅಂತೇಳಿ ಒಬ್ರು ಸ್ಟ್ರಿಂಗ್ ಆಪರೇಷನ್ ತರ ಮಾಡ್ತಾರೆ. ನೋಡಿ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ನೋಡ್ತಾರೆ ಹಸುಗಳನ್ನ ಬಹಳ ಕ್ರೂರ. ಯಾರಾದ್ರೂ ಗೋಶಾಲೆ ಹಸುಗಳು ಒಳಗೆ ಹೆಂಗ್ ಸಾಕ್ತಾರೆ ನೋಡಿದೀರಾ ದನಗಳನ್ನ? ಏನ್ ಮಾಡ್ತಾರೆ ಗೋಶಾಲೆಗಳಲ್ಲಿ? ತುಂಬಾ ಕ್ಲೀನ್ ಆಗಿ ಇಟ್ಟು ಅವ್ರಿಗೆ ದಿನಾಗ್ಲೂ ಸ್ನಾನ ಮಾಡಿಸಿ ಅವ್ರಿಗೆ ಅವ್ರದ್ದೇ ಎಲ್ಲ ಫೀಡಿಂಗ್ ಎಲ್ಲ ಅವ್ರದ್ದೇ ಇರುತ್ತೆ. ಅವರು ತುಂಬಾ ಬೇರೆಯವ್ರದ್ದು ಹಾಕೋದಕ್ಕೂ ಕೊಡಲ್ಲ. ಅವ್ರು ನೋಡ್ತಾರೆ ಬೇರೆಯವ್ರು ಯಾರು ಏನ್ ತಂದಿದ್ದಾರೆ ಅಂತ. ಅದು ಚೆನ್ನಾಗಿದ್ರೇನೆ ಹಾಕ್ಬೇಕು, ಇಲ್ಲ ಅಂದ್ರೆ ಹಾಕ್ಬಾರ್ದು ಅಂತಾರೆ. ಬೇರೆ ಯಾರಾದ್ರೂ ಇನ್ನೇನಾದ್ರೂ ಬೇರೆ ತರ ಹೇಳ್ತೀರಾ? ಅಂದ್ರೆ ದಿನಿಸಿ ಅದು ತಿಂಡಿನೂ ಕೊಡಕ್ಕೆ ಸ್ವಲ್ಪ ಅಳ್ತಾರೆ ಪ್ರಭು. ಅವುಗಳಿಗೆ ಕ್ಲೀನ್ ಆಗಿ ಇಡೋದಿಲ್ಲ, ಸ್ನಾನ ಮಾಡ್ಸಲ್ಲ. ಹಸುಗಳನ್ನ ನೋಡಿ ತುಂಬಾ ಕ್ರೂರವಾಗಿ ಹಸುಗಳನ್ನ ಬಹಳ ಹಿಂಸಾತ್ಮಕವಾಗಿ ನಡ್ಕೊಳ್ತಾರೆ. ಮೊನ್ನೆ ಚರ್ಚೆ ಮಾಡಿದ್ವಿ ನಾವೀಗಾಗ್ಲೇ ಒಂದ್ಸರ್ತಿ. ನೋಡಿ ಹಸು ಕರು ಹಾಕುತ್ತೆ. ನೋಡಿ ಹಸು ಕರುವನ್ನ ಹಸು ಹತ್ರ ಬಿಡೋದಿಲ್ಲ, ಹಾಲು ಕುಡಿಯಕ್ ಬಿಡಲ್ಲ ಅಲ್ವಾ? ನೋಡಿ ಈ ತರದೆಲ್ಲ ನಾವು ಚರ್ಚೆ ಮಾಡಿದ್ವಿ. ನೋಡಿ ಆ ಇಂಜೆಕ್ಷನ್ ಹೆಚ್ಚು ಹಾಲು ಬರೋ ತರ ನೋಡಿ ಹೆಚ್ಚು ಹಾಲು ಬರೋದಕ್ಕೋಸ್ಕರ ಇಂಜೆಕ್ಷನ್ ಸಿಗ್ತಾರೆ. ಬಹಳ ಕ್ರೂರವಾಗಿ ನಡೆಸ್ಕೊಳ್ತಾರೆ. ಆ ಹಸು ನೋಡ್ರಿ, ಹಸುಗೆ ಯಾವ ಮಟ್ಟಕ್ಕೆ ಹಾಲು ಕರೆದು 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 ಅದಕ್ಕೆ ಕ್ಯಾಲ್ಸಿಯಮೇ ಉಳ್ಕೊಂಡಿರೋದಿಲ್ಲ ಅದರಲ್ಲಿ. ನೋಡಿ ಹಸುಗಳು ಒದ್ದಾಡ್ಬೇಕು. ನೋಡಿ ಇವತ್ತು ಆ ತರದ್ ಆಗ್ಬಿಟ್ಟಿದೆ ಹಸು ಸಾಕಾಣಿಕೆ ಅಂತಂದ್ರೆ. ನೋಡಿ ಈ ತರದಾಗಿದೆ, ಕ್ರೂರತೆ ಬಂದ್ಬಿಟ್ಟಿದೆ, ಅದರಲ್ಲಿ ಹಿಂಸೆ ಬಂದಿದೆ. ನೋಡಿ ಅದರಲ್ಲಿ ಅದು ರಕ್ಷಣೆ ಅಲ್ಲ, ಲಾಭ. ನೋಡಿ ಈ ತರದ್ದು ಹಾರ್ಮೋನ್ಸ್ ಚುಚ್ಚಿ ಹಾಲು ಕರೆಯೋದು. ನೋಡಿ ಅದಕ್ಕೆ ಹುಟ್ಟಿದ ಕರುವನ್ನ ಅದಕ್ಕೆ ಹಸುಗೆ ತೋರ್ಸೋದೇ ಇಲ್ಲ. ನೋಡಿ ಹಂಗೆ ನೋಡಿ ವಿಚಿತ್ರವಾಗಿ ನೋಡಿ ಕಾಣ್ಬೋದು. ನೋಡಿ ಹೆಂಗೆ ಹಸುಗಳನ್ನ ರಕ್ಷಣೆ ಅಂತ ಮಾಡ್ತಾ ಇಲ್ಲ, ನೋಡಿ ಅಲ್ಲಿ ಲಾಭ ಅಂತ ಮಾಡ್ತಿರೋದು. ಹಾಲ್ ಕರೆದೆಲ್ಲ ಮುಗಿದ್ಮೇಲೆ ಒಂದು ಹಸು ಮುದಿ ಆಯ್ತು, ಈಗ ಏನ್ ಮಾಡ್ತಾರೆ ಅಲ್ಲಿ ಹಸುನ? ಮಾರ್ಬಿಡ್ತಾರೆ. ನೋಡಿ ಈ ತರದ್ದು ವಿಚಿತ್ರ. ನೋಡಿ ಆ ಹಸುಗಳಿಗೆ ಹೆಂಗೆ ಕಟ್ಟಾಕ್ತಾರೆ ಅಂದ್ರೆ, ನೋಡಿ ನೀವು ಇಲ್ಲಿ ಚಿತ್ರದಲ್ಲಿ ಅದು ಒಂದು ತಲೆ ಎತ್ತಕ್ಕ ಆಗ್ಬಾರ್ದು ಹೆಚ್ಚು. ಒಂದ್ ಕಾಲ್ಗೇನು ಇದಕ್ಕೆ ಮೂಗ್ದಾರಕ್ಕೆ ಕಟ್ಬಿಟ್ಟಿರ್ತಾರೆ ಪ್ರಭು. ನೋಡಿ ನೀವು ಇಲ್ಲೇನು ಕಾಣ್ತಿದ್ದೀರಿ, ಕಾಣ್ತಿದ್ಯಾ? ಹಾಕಿರ್ತಾರೆ. ನೋಡಿ ಹಾಲು ಕರೆಯೋವರೆಗೂ ಹಸು ಇಟ್ಕೊಂತಾರೆ. ಹಾಲು ಕೊಡಲ್ಲ, ಅದು ಮುದಿ ಆಯ್ತು ಅಂದ್ರೆ ಎತ್ತಾಗ್ಲಿ ಹಸು ಆಗ್ಲಿ ನೋಡಿ ಅದನ್ನ ನೋಡಿ ಸ್ಟಾರ್ಟರ್ ಹೌಸ್ ಕಸಾಯಿಖಾನೆಗ ನೋಡಿ ಈ ತರದ್ದು. ನೋಡಿ ನೋಡಿ ನೀವು ಕಾಣ್ತಿದ್ದೀರಿ, ನೋಡಿ ಹಿಂಗೆ ಈ ಗಲೀಜಲ್ಲಿ ಬದುಕುತ್ತೆ ಹಸುಗಳು. ಕಾಣ್ತಿದ್ಯಾ? ಎಷ್ಟೊತ್ತಿರುತ್ತೆ ಹಿಂಗೆ? 24 hours 36 365 days 365 ದಿನ ವರ್ಷ ಪೂರ್ತಿ ನೋಡಿ ಇಲ್ಲೇ ಕಟ್ಟಾಕಿ ಹಿಂಗೆ ಇರ್ತದೆ. ಅವುಗಳಿಗೆ ಕೆಚ್ಚಲು ಬಾವು ಅಂತ ನೋಡಿ ಈ ತರದೆಲ್ಲ ಹಾಲ್ ಕರಿಯೋದಕ್ಕೂ ಮಿಷಿನ್ಗಳು ಯೂಸ್ ಮಾಡ್ತಾರಂತೆ ಪ್ರಭುಜಿ. ಹಸು ಅಂದ್ರೆ ಗೋಚರ ಆಗ್ಬೇಕು. ಗೋಚರ ಅಂದ್ರೆ ಏನು? ಹೋಗಿ ಮೇಯ್ಕೊಂಡು ಬರ್ಬೇಕು. ನಾವೇನು ವೃಂದಾವನದಲ್ಲಿ ನೋಡಿ ಆ ತರದಾಗಿರ್ಬೇಕು. ಅಂದ್ರೆ ಇಲ್ಲ ಹಂಗಿಲ್ಲ. ನೋಡಿ ನಾವೆಲ್ಲ ಕುಡಿತಿರೋದು ಬಯಸ್ತೀವಿ ಈ ತರ ಹಸು ಹಾಲು ಅಂದ್ರೆ. ನೋಡಿ ಕೃಷಿ, ಗೋರಕ್ಷಾ, ವಾಣಿಜ್ಯ ಇವು ಮೂರು ಸರಿಯಾಗ್ಬಿಟ್ರೆ ನೋಡಿ ಒಂದೊಂದೇ ಹೇಳ್ಕೊಂಡು ಬರ್ತಿರೋದು. ಈಗ ನೋಡಿ
ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ಈಗ ವೈಶ್ಯ. ನೋಡಿ ನೋಡಿ ಇಲ್ಲಿ ಹಿಂದಿನ ಹಸುಗಳ ಬಗ್ಗೆ ಯಾರಾದ್ರೂ ನೀವು ಸಾಕಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಹಸುಗಳು ಮನುಷ್ಯರ ತರನೇ ಇರ್ತಾವ ಅವು ಕೂಡ. ನೋಡಿ, ತಾವಿಲ್ಲಿ ಏನ್ ಕಾಣ್ತಿದ್ದೀರಿ, ಕೂಡ ಮೇಯ ಕೊಡ್ಕೊಂಡು ಹೋಗ್ಬೇಕು. ಇಡೀ ಕೃಷಿ ಅವ್ರ ಬದುಕೆ ಈ ಮೂರಿದ್ರೆ ಸಾಕು. ಏನು? ಕೃಷಿ, ಗೋರಕ್ಷಾ, ವಾಣಿಜ್ಯ. ನೋಡಿ, ಈ ಮೂರಿದ್ರೆ ಬದುಕೋದಕ್ಕೆ ನಮ್ಗೆ ಬಾಕಿ ಏನು ಬೇಕಿಲ್ಲ ಅಂತ ಹೇಳ್ತಾರೆ. ನೋಡಿ, ಕೃಷ್ಣ ಲೀಲೆಯಲ್ಲಿ ನೋಡಿ ಈ ತರದ ಕಾಣ್ಬೋದು. ಬೇಯ ಕುಡಿವು ಬೃಂದಾವನದಲ್ಲಿ ಈ ತರದ ವ್ಯವಸ್ಥೆಯನ್ನು ಕಾಣ್ಬೋದು. ನೋಡಿ, ಹಿಂಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ರೆ ಅಂತಂದ್ರೆ, ಮನುಷ್ಯನಿಗೆ ಏನಿದೆಯೋ ಇಲ್ವೋ, ಕೃಷಿ, ಗೋರಕ್ಷಾ, ವಾಣಿಜ್ಯ ಈ ಮೂರಿದ್ರೆ ಏನು ಬೇಕಾಗಿಲ್ಲ ಅಂತ. ಹೀಗೆ ಕೃಷಿ, ಗೋರಕ್ಷಾ, ವಾಣಿಜ್ಯ ಈ ಮೂರು ಪದಗಳು ಇದಕ್ಕೆ ತುಂಬಾ ಒತ್ತು ಕೊಡುವಂಥದ್ದು. ವಿಶೇಷವಾಗಿ ಫಾರ್ಮ್ ಕಮ್ಯುನಿಟೀಸ್, ಎಲ್ಲೆಲ್ಲಿ ಇಸ್ಕಾನ್ ಫಾರ್ಮ್ ಕಮ್ಯುನಿಟೀಸ್ ಇದಾವೆ, ನಾವು ಅದನ್ನೇ ನೋಡೋಕೆ ಪ್ರಯತ್ನ ಮಾಡ್ತಿದ್ವಿ. ನೋಡಿ, ನೀವು ಇಸ್ಕಾನ್ ಫಾರ್ಮ್ ಕಮ್ಯುನಿಟೀಸ್ ಅಂತ ನಾವು ಗೂಗಲ್ ಸರ್ಚ್ ಮಾಡಿದ್ರೆ ನೋಡಿ ನಮ್ಗೆ ಆ ಚಿತ್ರಣ ಬರುತ್ತೆ. ವಿಶೇಷವಾಗಿ ಈ ಭಗವದ್ಗೀತೆಯ ಈ ಶ್ಲೋಕದಿಂದ ನೋಡಿ ಪ್ರೇರಣೆ ತಗೊಂಡು ಪ್ರಭುಪಾದರು ಇದನ್ನೇ ನೋಡಿ ಈ ದೇಶ ವಿದೇಶಗಳಲ್ಲಿ ಇಷ್ಟನ್ನೇ ಇಟ್ಕೊಂಡು ಬದುಕ್ತಾ ಇದ್ದಾರೆ. ಯಾರು? ಪಾಶ್ಚಾತ್ಯರು. ನೋಡಿ, ಫಾರ್ಮ್ ಅಂಡ್ ರೂರಲ್ ಕಮ್ಯುನಿಟಿ ಇಸ್ಕಾನ್ ಸೆಂಟರ್ಸ್ ಅಂತ ನೀವು ಇಲ್ಲಿ ನೋಡಿದ್ರೆ, ನಾನು ವಿಡಿಯೋ ಅದ್ರ ತೋರ್ಸಕ್ ಟ್ರೈ ಮಾಡ್ತೀನಿ. ಹೇಗೆ ಅಂತಂದ್ರೆ, ಅವ್ರು ಇನ್ನೇನು ಮಾಡೋದಿಲ್ಲ, ಇಷ್ಟು ಮಾಡ್ತಾರೆ. ಇವರು ಹೇಳ್ತಾರೆ, ವಿಸಿಟ್ ಇಸ್ಕಾನ್ ಫಾರ್ಮ್ಸ್ ಫಾರ್ ಆಲ್ರೆಡಿ ತೋರಿಸ್ತೀನಿ ನೋಡಿ. ಕೇಳಿಸ್ತಿದ್ಯಾ? ಸೌಂಡ್ ಬರ್ತಿದ್ಯಾ ಮಾತಾಜಿ? ನಿಮ್ಮದ್ ಬರ್ತಾ ಇದೆ ಪ್ರಭುಜಿ, ಮೊಬೈಲ್ ಯೂಟ್ಯೂಬ್ ಬರ್ತಾ ಇಲ್ಲ. Their bodies and other living entities
ಹರೇ ಕೃಷ್ಣ. ಯಾರಾದ್ರೂ ಕೇಳಿಸ್ಕೊಂಡ್ರ ಏನ್ ಹೇಳಿದ್ರು? ಈಗ ನಡೀತಿರೋದೆಲ್ಲ ಕೇಳಿಸ್ತಿದ್ಯಾ? ಕೇಳಿಸ್ತಿಲ್ಲ ಪ್ರಭುಜಿ. ಅವಾಗ್ಲೇ ಏನು ಏನ್ ಕೇಳ್ತಿಲ್ಲ ಕೇಳಿಸಿಲ್ಲ ಪ್ರಭು. ಪ್ರಭು. ವಾಯ್ಸ್ ಸೌಂಡ್ ಬಂದಿಲ್ಲ ಏನು. ವಾಯ್ಸೇ ಒಂದ್ ಬಂದಿಲ್ಲ. ಶಬ್ದನೂ ಕೇಳ್ಸಿಲ್ಲ. ವಿಡಿಯೋದ ವಾಯ್ಸ್ ಬರ್ಲಿಲ್ವಾ? ಇಲ್ಲ ಇಲ್ಲ ಪ್ರಭು. ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ಓಕೆ, ಇಲ್ಲೇನ್ ಹೇಳಕ್ ಹೋಗ್ತಿದ್ರು ಅಂದ್ರೆ, ನೀವು ವಿಡಿಯೋದಲ್ಲಿ ನೋಡಿದ್ರು ಅನ್ಸುತ್ತೆ. ಪ್ರೂಫ್ ಆದ್ರೂ ನೋಡಿ, ಈ ಶ್ಲೋಕಕ್ಕೆ ಅನುಸಾರವಾಗಿ ಕೃಷ್ಣ ಪ್ರಜ್ಞೆ ಪ್ರಚಾರದ ಎರಡು ಭಾಗ ಅಂತ ಮಾಡ್ತಾರೆ. ಈಗ ಏನು ಪುಸ್ತಕ ವಿತರಣೆ ಮಾಡೋದು, ದೇವಸ್ಥಾನ ಕಟ್ಟೋದು, ಇದೆಲ್ಲ ಆಯ್ತು ಅಂದ್ರೆ ಕೃಷ್ಣ ವಾಯ್ಸ್ ಕೇಳಿಸ್ ಬರ್ತಾ ಇಲ್ಲ ಪ್ರಭು ವಾಯ್ಸ್. ಹೌದಾ? ರೆಕಾರ್ಡಿಂಗ್ ಇದು ಬರುತ್ತಲ್ಲ. ಇಲ್ಲಿ ಕೇಳಿಸ್ಲಿಲ್ವಾ ಮಾತಾಜಿ? ವಿಡಿಯೋದಲ್ಲಿ ವಾಯ್ಸ್ ಕೇಳಿಸ್ಲಿಲ್ಲ ಪ್ರಭುಜಿ. ಇಲ್ಲ ಕೇಳಿಸ್ಲಿಲ್ಲ ಇಲ್ಲ. ಪ್ರಭುಜಿ. ಇಲ್ಲಿ ಕೇಳಿಸೋ ತರ ಸಿಂಬಲ್ ಅಲ್ವಾ? ಓಕೆ, ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ನಿಮ್ಗೆ ಅಕ್ಷರಗಳಲ್ಲಿ ಕಾಣಿಸ್ತಾ ಇದೆ. ಇದು ಫಸ್ಟ್ ಪ್ರಾಜೆಕ್ಟ್ ಏನಂದ್ರೆ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡೋದು. ಸೆಕೆಂಡ್ ಪ್ರಾಜೆಕ್ಟ್ ಏನಂದ್ರೆ ಫಾರ್ಮ್ ಕಮ್ಯುನಿಟಿ ಕೃಷಿ ಗೋರಕ್ಷಾ ವಾಣಿಜ್ಯವನ್ನ ಸ್ಥಾಪನೆ ಮಾಡೋದು ಅಂತ ಹೇಳ್ತಿದ್ದಾರೆ. ಅದು ಈ ಚಿತ್ರದಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಸಾಲುಗಳು ಇಲ್ಲಿ ಓದಿದ್ರೆ ಸೆಕೆಂಡ್ ಪ್ರಾಜೆಕ್ಟ್ ಇಸ್ ಟು ಎಸ್ಟಾಬ್ಲಿಷ್ ಅಂತ ಕಾಣಿಸ್ತಿದ್ಯಾ? ಕೇಳಿಸ್ತಿದ್ಯಾ? ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆ ಪ್ರಭುಜಿ. ವಿಡಿಯೋ ಕೇಳಿಸ್ತಿದ್ಯಾ? ಕೇಳಿಸ್ತಿಲ್ಲ ಪ್ರಭುಜಿ. ವಿಡಿಯೋ ಕೇಳಿಸ್ತಾ ಇಲ್ಲ ಪ್ರಭು. ನೀವು ಮಾತಾಡ್ತಿರೋದು ಕೇಳಿಸ್ತಾ. ಓಕೆ, ಮಾಡುವಂಥದ್ದು ಒಂದು ಯೋಜನೆ. ಕಡೆ ಅವಲಂಬಿತ ಕಮ್ಯುನಿಟಿಯಲ್ಲಿ ಸರಿ ಕೇಳಿಸ್ತಾ ಇಲ್ಲ ಪ್ರಭುಜಿ, ನೀವ್ ಹೇಳ್ತಾ ಇರೋದು. ಕೇಳೋದಿಲ್ವಾ? ಇಲ್ಲ ಪ್ರಭುಜಿ. ಕಟ್ ಕಟ್ ಆಗ್ತಾ ಇದೆ. ವಿಡಿಯೋ ಆನ್ ಮಾಡಿದ್ರೆ ಕೇಳೋದಿಲ್ಲ ಪ್ರಭು. ನೀವು ಗ್ರೂಪ್ ಅಲ್ಲಿ ಹಾಕ್ಬಿಡಿ ಪ್ರಭು. ಕಟ್ ಕಟ್ ಆಗುತ್ತೆ. ಇಂಟರ್ನೆಟ್ ಸ್ಪೀಡ್ ಕಮ್ಮಿ ಇದೆ ಅಂತ ಅನ್ಸುತ್ತೆ ಪ್ರಭು. ಜೈಮುಖಿ ಮಾತಾಜಿ, ನೀವು ಇದು ಆನ್ ಮಾಡಿದ್ದೀರಾ? ಅದು ಕೇಳಿಸ್ತಾ ಇಲ್ಲ.
ನೋಡಿ, ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ವಿಶ್ವಾದ್ಯಂತ ಒಂದು ಫಾರ್ಮ್ ಕಮ್ಯುನಿಟಿಗಳನ್ನ ಶುರು ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಫಾರ್ಮ್ ಕಮ್ಯುನಿಟೀಸ್ ಅಂತಂದ್ರೆ ಏನಂದ್ರೆ, ನೋಡಿ ಇವತ್ತಿನ ನೋಡಿ ನಾನು ಶೇರ್ ಮಾಡ್ಕೋತೀನಿ. ಮಾಡ್ಕೊಂಡ್ರೆ ಏನಾಗುತ್ತೆ, ಯಾರು ನೋಡೋದೇ ಇಲ್ಲ, ಒಬ್ರು ಕೂಡ ನೋಡೋದಿಲ್ಲ. ಆಮೇಲೆ ನಾಳೆ ನೋಡಿದ್ರ ಅಂದ್ರೆ ಬಹುಶಃ ಒಬ್ರು ಇಬ್ರು ಮಾತ್ರ ನೋಡಿರ್ತಾರೆ. ನೋಡಿ, ಹಿಂಗೆ ಏನ್ ತೋರ್ಸಕ್ಕೆ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೆ ನಾನು ಇಲ್ಲಂದ್ರೆ, ಫಾರ್ಮ್ ಕಮ್ಯುನಿಟೀಸ್ ಅವಶ್ಯಕತೆ ಇದೆ ಅಂತ. ಕೃಷಿ ಗೋರಕ್ಷಾ ವಾಣಿಜ್ಯ ಇದು ಒಂದು ಮಾಡೆಲ್ ಆಗಿ, ಇದು ಇವತ್ತಲ್ಲ ನಾಳೆ ಏನಾಗುತ್ತೆ ಅಂದ್ರೆ, ವಿಜ್ಞಾನಿಗಳು ನೋಡಿ, ಅರ್ಥಶಾಸ್ತ್ರಜ್ಞರು, ರಾಜಕೀಯ ಶಾಸ್ತ್ರಜ್ಞರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವತ್ತಲ್ಲ ನಾಳೆ ಯುದ್ಧಗಳಾಗೇ ಆಗತ್ತೆ. ಆ ಯುದ್ಧಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವತ್ತಿನ ಈ ಸ್ಯಾಟಲೈಟ್ಗಳನ್ನ ಒಡೆದಾಕ್ತಾರೆ. ಇದಂತೂ ಆಗೇ ಆಗತ್ತಂತೆ. ಅದಕ್ಕೆ ಇವತ್ತು ಭಾರತ ಆ ಸ್ಯಾಟಲೈಟ್ಗಳನ್ನ ರಕ್ಷಣೆ ಮಾಡಿಕೊಳ್ಳೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಭಾರತ ದೇಶದ ಸ್ಯಾಟಲೈಟ್ಗಳನ್ನ ಹೊಡೆದಾಕಿದ್ರು ಎಲ್ಲ ಹಾಳಾಗ್ಬಿಡುತ್ತೆ. ಏನು ಉಳಿಯುತ್ತೆ? ಟೆಲಿಕಮ್ಯುನಿಕೇಶನ್ ಏನು ಉಳಿಯೋದಿಲ್ಲ. ಇವತ್ತೇನು ಗೂಗಲ್ ಪೇ, ಫೋನ್ ಪೇ ನೋಡಿ, ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ನಾವು ಏನೆಲ್ಲ ದಾಖಲೆಗಳು, ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಇಡ್ತೀವಿ, ಏನು ಉಳಿಯೋದಿಲ್ಲ. ನೋಡಿ, ಒಂದು ಆರ್ಥಿಕ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆಗಳಿದಾವೆ. ಏನ್ ಮಾಡಿದ್ರೆ, ಸ್ಯಾಟಲೈಟ್ಗಳು ಹೊಡೆದಾಕಿದ್ರೆ ಸಾಕು. ಒಂದ್ ದೇಶವನ್ನ ಸರ್ವನಾಶ ಮಾಡ್ಬೇಕು ಅಂತಂದ್ರೆ ಆ ದೇಶದ ಮೇಲೆ ಬಾಂಬ್ ಹಾಕ್ಬೇಕಾಗಿಲ್ಲ. ಮತ್ತೇನ್ ಮಾಡಿದ್ರೆ ಸಾಕು? ಸ್ಯಾಟಲೈಟ್ಗಳನ್ನ ಹೊಡೆದಾಕಿದ್ರೆ ಸಾಕು. ಇದು ಬಹಳ ಸುಲಭ ಯಾವುದೇ ಒಂದು ದೇಶಕ್ಕೆ. ನೋಡಿ, ಸ್ಯಾಟಲೈಟ್ಗಳಿಗೆ ಮಿಸೈಲ್ ಗುರಿ ಇಟ್ಟು ನೋಡಿ ನಾಶ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ನೋಡಿ, ಈ ತರದ್ದೆಲ್ಲವೂ ಇದಾವೆ. ಮುಂದಿನ ಕಾಲಗಳು ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗ್ಬೋದು. ನೋಡಿ, ಈ ತರದ್ದು ಒಬ್ಬ ಟ್ರಂಪ್ ಅಂತ ಒಬ್ಬ ಉಚ್ಚ ನೋಡಿ, ವಿಶ್ವಾದ್ಯಂತ ಆತನ ತಗೊಳ್ತಿರುವಂತ ಕೆಲವು ನಿರ್ಧಾರಗಳು ನೋಡಿ ಕೆಲವು ಸಂಕಷ್ಟಗಳನ್ನು ತರ್ತಿದಾವೆ. ಬಹಳ ಸಮಸ್ಯೆಗಳಾಗ್ತಿದಾವೆ ವಿಶ್ವಾದ್ಯಂತ. ಹಿಂಗಿರುತ್ತೆ ನೋಡಿ. ಅದೇ ಯಾರೇ ಒಬ್ಬ ಕೃಷಿ ಗೋರಕ್ಷಾ ವಾಣಿಜ್ಯ ಮಾಡ್ಕೊಂಡಿದ್ರೆ, ಏನೇ ಪರಿಸ್ಥಿತಿ ಬಂದ್ರೇನು ಕೂಡ ಅವರು ಅಲುಗಾಡೋದಿಲ್ಲ ಅಂತ ಒಂದು ವಿಚಾರ. ಅದಕ್ಕೇನ್ ಮಾಡ್ತಿದ್ದಾರೆ, ಪ್ರಪಂಚಾದ್ಯಂತ ಅಲ್ಲಲ್ಲಿ ಫಾರ್ಮ್ ಕಮ್ಯುನಿಟೀಸ್ ಮಾಡ್ತಿದ್ದಾರೆ. ಏನಾದ್ರೂ ಆಯ್ತು ಹೆಚ್ಚು ಕಡಿಮೆ ಪರಿಸ್ಥಿತಿ, ಆ ಭೂಮಿ, ಆ ಹಸು ಮತ್ತೆ ಆ ಭೂಮಿ ಮೇಲೆ ಅವಲಂಬಿತ ಆಗಿ ಬದುಕೋಬಹುದು. ನೋಡಿ, ತಿನ್ನಕೂಟ ಇದ್ದು ಸಾಕಷ್ಟು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದ್ರೆ ಸಾಕಲ್ವಾ? ಇನ್ನೇನು ಇವತ್ತಿನ ಮೊಬೈಲ್ಗಳೆಲ್ಲ ನಾವು ಅತ್ಯವಶ್ಯಕ ಬೇಕೇ ಬೇಕಾಗಿಲ್ಲ. ಒಂದು ಪರಿಸ್ಥಿತಿ ಬಂದಾಗ ನೋಡಿ, ಕೊರೋನಾ ಸಂದರ್ಭ ಹೇಗಿತ್ತು ಅಲ್ವಾ? ನೋಡಿ, ದವಸ ಧಾನ್ಯ ಮನೆಯಲ್ಲಿ, ತರಕಾರಿ, ಹಾಲು, ಮೊಸರು ಇಷ್ಟಿದ್ರೆ ಸಾಕು, ಹೊರಗಡೆ ಜನಗಳ ಸಂಪರ್ಕನೂ ಬೇಕಾಗಿಲ್ಲ. ನೋಡಿ, ಇದೆಲ್ಲ ಏನು ಅಂದ್ರೆ ಮುಂದಿನ ದಿನಗಳು ಹೆಂಗಿರುತ್ತೋ ಅನ್ನೋ ಒಂದು ಆತಂಕ ಇದೆ. ಅಲ್ಲಲ್ಲಿ ಈ ತರದೊಂದು ಕೆಲವು ಉದಾಹರಣೆಗಳು ಬೇಕು ಅಂತ ಅದನ್ನೇ ಕೃಷಿ ಗೋರಕ್ಷಾ ನೋಡಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಅಂತ ಹೇಳ್ತಾರೆ. ನೋಡಿ, ವೈಶ್ಯನಿಗೆ ಒಂದು ಕೆಲಸ ಇದೆ. ಅದೇನಂತಂದ್ರೆ ಹೊಟ್ಟೆ ತುಂಬಿಸೋದು. ಸಮಾಜಕ್ಕೆ ಹೊಟ್ಟೆ ತುಂಬಿಸೋ ಕರ್ತವ್ಯ ಯಾರ್ದು ಅಂದ್ರೆ ವೈಶ್ಯನು. ನೋಡಿ, ಆತನ ಈ 3 ಕೆಲಸಗಳು ಮಾಡ್ತಾನೆ. ಕೃಷಿ ಗೋರಕ್ಷಣೆ ವಾಣಿಜ್ಯ ಮುಖಾಂತರ ಇಡೀ ಸಮಾಜದ ಹೊಟ್ಟೆ ತುಂಬಿಸ್ತಾನೆ. ನೋಡಿ, ಅದನ್ನೇ ಒಕ್ಕಲಿಗ ಒಕ್ಕೋದಿದ್ದರೆ ನೋಡಿ ದೇಶವೆಲ್ಲ ಬಿಕ್ಕುವುದು ಅಂತ ಕನ್ನಡದಲ್ಲಿ ನೋಡಿ ಸರ್ವಜ್ಞರ ಮಾತು. ಹಂಗೆ ನಮ್ಮ ನೋಡಿ ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿಗಳು ಬಹಳ ಪ್ರಸಿದ್ಧವಾದಂತ ಒಂದು ಸಾಲು ಏನಂದ್ರೆ, ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಬಟ್ ನಾಟ್ ಅಗ್ರಿಕಲ್ಚರ್ ಅಂತ. ಹಂಗೆ ವಿಶೇಷವಾಗಿ ಕೃಷಿಗೆ ತುಂಬಾ ಮಹತ್ವ ಕೊಡ್ಲೇಬೇಕಾಗಿದೆ. ಗೋರಕ್ಷಣೆಗೆ ಮಹತ್ವ ಕೊಡ್ಬೇಕಾಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ, ಗೋವುಗಳು ಬ್ರಾಹ್ಮಣರಿಗೆ ತುಂಬಾ ಸಂಬಂಧ, ಹತ್ತತ್ರ ಸಂಬಂಧ ಇದೆ. ಕೃಷ್ಣನಿಗೆ ಪ್ರಾರ್ಥನೆಯಲ್ಲಿ ನೀವು ಭೋಗ ಅರ್ಪಣೆ ಮಾಡ್ಬೇಕಂದ್ರೆ ಒಂದು ಪ್ರಾರ್ಥನೆ ಮಾಡ್ತೀರಿ, ಏನಂತ ಹೇಳ್ತೀರಿ? ಕೃಷ್ಣನಿಗೆ ಒಂದು ಮಂತ್ರ ಹೇಳ್ತೀರಿ ಭೋಗ ಅರ್ಪಣೆ ಮಾಡ್ಬೇಕಂದ್ರೆ ಏನ್ ಹೇಳ್ತೀರಿ? ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ, ಅದೇ ಅಲ್ವಾ ಪ್ರಭು? ಹೌದು ನೋಡಿ, ನಮೋ ಬ್ರಾಹ್ಮಣ್ಯ ದೇವಾಯ.
ನೋಡಿ, ಬ್ರಾಹ್ಮಣರು ಅಂದ್ರೆ ಇಂಟೆಲೆಕ್ಚುಯಲ್ ಕ್ಲಾಸ್ ಆಫ್ ಪೀಪಲ್, ಬುದ್ಧಿವಂತ ವರ್ಗ. ಆ ಬುದ್ಧಿವಂತ ವರ್ಗದವರು, ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡವರು, ಅವರು ಯಾರನ್ನ ಆರಾಧಿಸ್ತಾರೆ ಅಂದ್ರೆ ಭಗವಂತ ಕೃಷ್ಣನನ್ನ ಆರಾಧಿಸ್ತಾರೆ. ಅದಕ್ಕೆ ನಮ್ಮ ಬ್ರಾಹ್ಮಣ್ಯ ದೇವಾಯ ಅಂತ ಹೇಳುದು. ವಿಶೇಷವಾಗಿ ಬುದ್ಧಿವಂತ ವರ್ಗದವರು ಪೂಜಿಸುವಂತ ಭಗವಂತ ಅಂತ. ಭೂ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಯಾಕೆ ಬಾಕಿ ಆಗಿದ್ರೆ ಕ್ಷತ್ರಿಯ ವೈಶ್ಯ ಶೂದ್ರನ ಹಿತಾಯ ಚ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ನೋಡಿ, ನೀವು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ಟು ತಲೆಗೆ ಹಾಕೊಂಡಿರ್ತೀರಿ, ದೇಹಕ್ಕೆಲ್ಲ ಹೆಲ್ಮೆಟ್ ಹಾಕೊಂತೀರಾ? ಕೈಗಳಿಗೆ, ಇಲ್ಲ ಕಾಲುಗಳಿಗೆ, ಹೊಟ್ಟೆಗೆ ಇಲ್ಲ ಅಲ್ವಾ? ಪ್ರಭು, ತಲೆಗೆ ತಲೆ ಸರಿಗಿದ್ರೆ ಎಲ್ಲ ಕೆಲಸ ತಲೆ ಒಂದು ಸರಿ ಇದ್ರೆ ಬಾಕಿ ಎಲ್ಲನೂ ಕೂಡ ನೋಡ್ಕೊಳುತ್ತದು. ನೋಡಿ, ಅದಕ್ಕೆ ತಲೆಗೇ ಹಾಕೋದು ಹೆಲ್ಮೆಟ್. ನೋಡಂಗೆ ಕೆಲವರು ಹೇಳ್ತಾರೆ ಬ್ರಾಹ್ಮಣರಿಗೆ ಯಾಕೆ ಅಲ್ವಾ. ನೋಡಿ, ವೈಯಕ್ತಿಕವಾಗಿ ನಾನು ಏನು ಬ್ರಾಹ್ಮಣ ಜನ್ಮತಃ ಅಲ್ಲ, ಆದ್ರೆ ಈ ಶಾಸ್ತ್ರಗಳು ಮತ್ತೆ ಸಮಾಜ ಇವುಗಳನ್ನೆಲ್ಲ ಹಂಗೇ ಗಮನಿಸಿದ್ರೆ ನೋಡಿ, ಕೆಲವರಿಗೆ ವಿಶೇಷ ಸ್ಥಾನಮಾನಗಳಿದಾವೆ. ನೋಡಿ, ಉದಾಹರಣೆಗೆ ನೋಡಿ, ಆ ನರೇಂದ್ರ ಮೋದಿ ಅವರಿಗೆ ಬಾಡಿ ಗಾರ್ಡ್ಸ್ ನೋಡಿರ್ತೀರಿ ನೀವು, ತುಂಬಾ ಸೆಕ್ಯೂರಿಟಿ ಕೊಟ್ಟಿರ್ತಾರೆ, Z ಕ್ಯಾಟಗರಿ ಸರ್ಟಿಫಿಕೇಟ್. ಯಾಕಂದ್ರೆ ಅವರು ಇಂಪಾರ್ಟೆಂಟ್ ಪರ್ಸನ್ ಅಂತ ಅಷ್ಟೇ, ತುಂಬಾ ಇಂಪಾರ್ಟೆಂಟ್ ಪರ್ಸನ್. ಅವರು ಈ ದೇಶದಲ್ಲಿ ಅವ್ರು ತಗೋಬೇಕಾಗಿರೋ ನಿರ್ಧಾರಗಳು ತುಂಬಾ ಮುಖ್ಯ. ಅವರ ವಿಶೇಷವಾಗಿ ಅವ್ರು ಮುಖ್ಯ. ಅವರು ನೋಡಿ, ವ್ಯಕ್ತಿಗಳಲ್ಲಿ ನೋಡಿ, ಒಂದು ಸಭೆ ಇರುತ್ತೆ, ಅಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತಕ್ಷಣ ಎಲ್ಲರೂ ಪ್ರಧಾನಮಂತ್ರಿ ರಕ್ಷಣೆ ಮಾಡಕ್ ಹೋಗ್ತಾರೆ. ಆ ಥರದ್ದು ಇರುತ್ತೆ. ಅದೇ ಥರನೇ ದೇಹದಲ್ಲೂ ಕೂಡ ನೋಡಿ, ಏನೇ ಆಯ್ತು ಅಂತಂದ್ರೆ ನಮ್ಮ ನೋಡಿ ಕೈ, ತಲೆ ಏನಾದ್ರೂ ಬೀಳ್ತಿದೀವಿ ಅನ್ಕೊಳ್ಳಿ, ತಲೆ ರಕ್ಷಣೆಗೆ ಹೋಗುತ್ತೆ. ನೋಡಿ, ಕೈ ಸಹಜವಾಗಿನೇ ತಲೆಗೆ ರಕ್ಷಣೆ ಹೋಗುತ್ತೆ. ನೀವು ಬೀಳೋ ಸಂದರ್ಭದಲ್ಲಿ ತಲೆ ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ. ನೋಡಿ, ಹಂಗೆ ಎದೆಗೂ ಕೂಡ ಎದೆನ ಇಟ್ಕೊಳ್ಳೋಕೆ ರಕ್ಷಣೆ ಮಾಡ್ಕೊಳಕ್ ಹೋಗ್ತೀರಿ. ನಾವ್ ಏನಾದ್ರೂ ಯೋಚನೆ ಮಾಡ್ಬೇಕಂದ್ರೂ ಕೈ ತಲೆಗೆ ಹೋಗುತ್ತೆ. ಕೈ ತಲೆಗೆ ಹೋಗುತ್ತೆ. ನೋಡಿ, ಹಂಗೆ ಕೆಲವೊಂದು ದೇಹದ ಒಂದು ಭಾಗನೂ ಕೂಡ ಮುಖ್ಯ ಆಗುತ್ತೆ. ಅದೇ ತರ ಸಮಾಜದಲ್ಲೂ ಕೂಡ ನೋಡಿ, ನಾವು ಏನಾದ್ರೂ ಹೆಚ್ಚು ಕಡಿಮೆ ಅಂದ ಪತನ ಅಂತ ಏನಾದ್ರೂ ಆದ್ರೆ ಅದನ್ನ ಸರಿಪಡಿಸ್ಬೋದಾಗಿರುವಂಥದ್ದು ಯಾರು ಅಂದ್ರೆ ಆ ಗ್ರೂಪ್ ಆಫ್ ಪೀಪಲ್. ನೋಡಿ, ಅದನ್ನೇ ನೋಡಿ, ಜನ್ಮನೇ ಜಾಯತೆ ಶೂದ್ರ ಅಂತ ಹೇಳ್ತಾರೆ. ಬೈ ಬರ್ತೆ ಎಲ್ಲರೂ ಶೂದ್ರರೇ. ಮತ್ತೆ ಹೆಂಗೆ ಮುಂದೆ ಹೆಂಗೆ ಕತೆ? ಮತ್ತೆ ನೋಡಿ, ನಿಮ್ಗೆ ಗೊತ್ತು, ನೀವು ನಾವು ನೋಡಿ ಹುಟ್ಟೋರೆಲ್ಲ ಹೆಂಗೆ ಹುಟ್ಟುತ್ತಾರೆ ಅಂತ ಗೊತ್ತು. ಹುಟ್ಟೋರೆಲ್ಲ ಜನ್ವರ ಹಾಕೊಂಡು ಹುಡ್ತಾರ? ಹುಟ್ಟೋದಿಲ್ಲ. ನೋಡಿ ನೋಡಿ, ದೇಹದಿಂದ ನೋಡಿ ಹುಟ್ಟುತ್ತಾರೆ. ಜನ್ಮನೇ ಜಾಯತೆ ಶೂದ್ರ ಅಂತ ಹೇಳ್ತಾರೆ. ಮತ್ತೆ ಹೆಂಗೆ ಮುಂದೆ? ಇವ ವೇದ ಪಠೇತ್ ಭವೇತ್ ವಿಪ್ರಹ. ನೋಡಿ, ಅದಕ್ಕೆ ಹಿಂದೆ ನೋಡಿ, ಸಂಸ್ಕಾರದ್ ಭವೇತ್ ದ್ವಿಜಃ. ಸಂಸ್ಕಾರಗಳನ್ನ ಏನು ಷೋಡಶ ಸಂಸ್ಕಾರಗಳು ನೋಡಿ, ಇದನ್ನೆಲ್ಲ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ನೋಡಿ, ಆ ಸಂಸ್ಕಾರಗಳನ್ನ ಪಡ್ಕೊಂಡ್ರೆ ಅವನು ಎರಡನೇ ಹುಟ್ಟು, ದ್ವಿಜಃ ಎರಡನೇ ಹುಟ್ಟು ಅಂತ ಅದ್ರ ಅರ್ಥ ಆಗ್ತದೆ. ನೋಡಿ, ಆ ಎರಡನೇ ಹುಟ್ಟು ಪಡ್ಕೊಂಡವನು ಈ ಪ್ರಾಣಿಗಳ ಹುಟ್ಟಿಗಿಂತ ಸ್ವಲ್ಪ ಭಿನ್ನ ಆಗ್ತಾನೆ. ಹೇಗೆ ಅಂತಂದ್ರೆ ಅವನಿಗೆ ಒಬ್ಬ ಗುರು ಇರ್ತಾನೆ. ಗುರು ಆತನಿಗೆ ಎರಡನೇ ಹುಟ್ಟು ಕೊಡ್ತಾನೆ. ಅವ್ರನ್ನೇ ದ್ವಿಜರು ಅಂತ ಹೇಳೋದು. ದ್ವಿಜರು ಯಾರ್ಯಾರು ಬರ್ತಾರೆ ಇಲ್ಲಿ? ಈ ಚಾತುರ್ವರ್ಣದಲ್ಲಿ ದ್ವಿಜರು ಯಾರ್ಯಾರು ಬರ್ತಾರೆ? ಯಾರು ಅಂತ ಕೇಳ್ತಾ ಇದ್ದೀನಿ, ಅಂದ್ರೆ ಒಬ್ಬರಲ್ಲ ಅಂತ. ಬ್ರಾಹ್ಮಣರು, ಕ್ಷತ್ರಿಯರು, ಮತ್ತೆ ಮೂರನೇವರು ವೈಶ್ಯರು, ಶೂದ್ರರು. ಪ್ರಭುಪಾದರು ಶೂದ್ರರನ್ನು ಕೂಡ ಇವಾಗ ಬ್ರಾಹ್ಮಣನ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದು ಈಗ ಆಮೇಲೆ ಬರುತ್ತೆ, ಆ ವಿಷಯ ಆಮೇಲೆ ಬರುತ್ತೆ. ನೋಡಿ, ಹಂಗೆ 4 ವರ್ಣಗಳಲ್ಲಿ ನೋಡಿ, ಈ 3 ವರ್ಣಗಳಿಗೆ ಗುರುಗಳನ್ನ ಸ್ವೀಕಾರ ಮಾಡೋದು, ಗುರುಕುಲದಲ್ಲಿ ವಾಸ ಮಾಡೋದು, ಅಲ್ಲಿ ಅವರ ಗುಣ ಸ್ವಭಾವಕ್ಕೆ ತಕ್ಕಂತೆ ಅಲ್ಲಿ ಗುರುಗಳು ಪರೀಕ್ಷೆ ಮಾಡ್ತಿದ್ರು. ಆ ವಿದ್ಯಾರ್ಥಿಗೆ ಯಾವ ಕಡೆಗೆ ಆಸಕ್ತಿ ಇದೆ ಅಂತ, ಯಾವ ಕಡೆಗೆ ಆಸಕ್ತಿ ಇದೆಯೋ ಆ ತರ ಅದನ್ನ ತರಬೇತಿಗೊಳಿಸ್ತಾ ಇದ್ರು. ನೋಡಿ, ಇವತ್ತು ಅಷ್ಟೇನೆ ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಕೇಳ್ತೀವಿ, ಸ್ಟೂಡೆಂಟ್ಸ್ಗೆ ನೀವೇನಾಗಬೇಕು ಅನ್ಕೊಂಡಿದ್ದೀರಿ ಅಂತ ಕೇಳ್ತೀವಿ.
ನೋಡಿ ಅವ್ರು ಹೇಳ್ತಾರೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿ, ಎಂಟರ್ಪ್ರಿನರ್ ಆಗ್ಬೇಕು, ಉದ್ಯಮಿ ಆಗ್ಬೇಕು ಅಂದ್ರೆ ಅವ್ರಿಗೆ ಅದೇ ತರನೇ ಪ್ರೋತ್ಸಾಹಿಸ್ತೀರಿ, ಅದೇ ತರನೇ ಮುಂದಿನ ಉನ್ನತ ಶಿಕ್ಷಣವನ್ನು ಪಡೆಯಕ್ಕೆ ಹೇಳ್ತೀರ. ನೋಡಿ, ಉದ್ಯಮಿ ಆಗ್ಬೇಕು ಅನ್ನೋನಿಗೆ ಒಂದು ಓದ್ಬೇಕಾಗಿರೋ ಕೆಲವು ಕೋರ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ನೋಡಿ, ಯಾರೋ ಒಬ್ಬ IPS ಆಗ್ಬೇಕು ಅಂದ್ರೆ ಅದನ್ನ ಹೆಂಗ್ ಆಗೋದು ಅಂತ ಹೇಳ್ಕೊಡ್ತಾರೆ. ಒಬ್ಬ ವಿಜ್ಞಾನಿ ಆಗ್ಬೇಕು ಅನ್ಕೊಳ್ಳೋನಿಗೆ ವಿಜ್ಞಾನಿ ಆಗೋದು, ಅದಕ್ಕೆ ಯಾವ್ಯಾವ ಡಿಗ್ರಿಗಳು ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ನೋಡಿ, ಎಲ್ಲರಿಗೂ ಒಂದೇ ಶಿಕ್ಷಣ ಹೇಳ್ಕೊಡಲ್ಲ, ಒಂದು ಹಂತ ಇರುತ್ತೆ, ಅದ್ರ ನಂತರ ಬೇರೆ 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 ಆಗತ್ತೆ. ನೋಡ್ರಿ, ಹಿಂದಿನ ಕಾಲದಲ್ಲೂ ಹಿಂಗೇನೆ ಒಬ್ಬ ಗುರುಕುಲದಲ್ಲಿ ಆ ಶಿಷ್ಯನ ಸ್ವಭಾವವನ್ನ ಗಮನಿಸ್ತಿದ್ವಿ. ನೋಡಿ, ನಿನ್ನೆ ನಾವು ನೋಡಿ ಚಾಣಕ್ಯ ಮತ್ತೆ ಚಂದ್ರಗುಪ್ತನನ್ನ ನೋಡಿದ್ವಿ ಅಲ್ವಾ. ನೋಡಿ, ಆತ ದನ ಕಾಯ್ಕೊಂಡು ಕುರಿ ಮೇಯಿಸ್ಕೊಂಡು ಇದ್ದಂತ ಒಬ್ಬ ಹುಡುಗ ಚಂದ್ರಗುಪ್ತ. ಈತ ಆಚಾರ್ಯ, ಬ್ರಾಹ್ಮಣ. ಇವರು ಗಮನಿಸ್ತಾರೆ ಆ ಹುಡುಗನಲ್ಲಿ ಕೆಲವು ವಿಶೇಷ ಗುಣ ಲಕ್ಷಣಗಳನ್ನ ಗಮನಿಸ್ತಾರೆ. ನೋಡಿ, ಯಾರು ದನ ಕಾಯ್ಕೊಂಡಿದ್ದಂತ ಹುಡುಗನನ್ನ ಆತನನ್ನ ತರಬೇತಿಗೊಳಿಸಕ್ ಮೊದಲು ಯೋಗ್ಯನಾಗಿರ್ಬೇಕಾತ. ಯಾರ್ಯಾರನ್ನೂ ಇಟ್ಕೊಂಡು ನೋಡಿ, ಕೃಷ್ಣದೇವರಾಯ ಫಿಲಮ್ ಅಲ್ಲಿ ಈ ನೋಡಿ ಯಾರು ತಲಾನಿ ರಾಮ ಕರೆ ನಾಯಿನ ಬಿಳಿ ನಾಯಿ ಮಾಡುವಂತ ಒಂದು ಪ್ರಯತ್ನ ಆಯ್ತು, ಜ್ಞಾಪಕ ಇದೆಯಾ? ಆ ಫಿಲಮ್ ಅಲ್ಲಿ ಕರೆ ನಾಯಿನ ಹಾಕಿ ತಿಕ್ಕಿ ತಿಕ್ಕಿ ಬಿಳಿ ನಾಯಿ ಮಾಡ್ತೀನಿ ಅಂತ ಹೋಗ್ತಾನೆ. ಸಂಗೀತ ಹೇಳ್ಕೊಡೋ ಇದಕ್ಕೆ ಆ ಒಂದು ಹೋಲಿಕೆ ಕೊಟ್ಟಿದ್ರು. ನೋಡತ್ತಾನೆ, ಯಾರೋ ಸಂಗೀತ ಗಂಧ ಗಾಳಿ ಆಸಕ್ತಿನೇ ಇಲ್ದಿದ್ದವನಿಗೆ ಸಂಗೀತ ಹೇಳ್ಕೊಡ್ತೀನಿ ಅಂತ ಹೋಗ್ತಿರ್ತಲ್ಲ. ನೋಡ, ಆ ತರ ಹಿಂದಿನ ಕಾಲದಲ್ಲಿ ಆತನ ಇಂಟ್ರೆಸ್ಟ್ ಏನಿದೆ, ಆಸಕ್ತಿ ಏನಿದೆ, ಅವನ ಅಭಿರುಚಿಗಳು ಏನಿದಾವೆ ಅಂತ ಗುರುಗಳು ನೋಡ್ತಾ ಇದ್ರು. ಯಾವ ಮಟ್ಟಕ್ಕೆ ಅಂದ್ರೆ, ನಾಮಕರಣ ಸಂದರ್ಭದಲ್ಲಿ ಒಂದು ಮಗು ಯಾರು ಹೊಟ್ಟೆಯಲ್ಲೇ ಮುಂದೆ ಹೋಗುತ್ತೆ ನೋಡಿ, ಹೊಟ್ಟೆಯಲ್ಲೇ ಜಕ್ಕೊಂಡು ಹೋಗುತ್ತೆ ನೋಡಿ, ಆ ಮಗುಗೆ ಎರಡು ಮುಂದೆ ಇಡ್ತಿದ್ರು. ಒಂದು ಭಗವದ್ಗೀತಾ ಭಾಗವತ ಪುಸ್ತಕ, ಇನ್ನೊಂದು ಕಡೆಗೆ ಚಿಲ್ಡ್ರೆ ಕಾಸುಗಳು, ದುಡ್ಡು ಒಡವೆ ಹಾಕಿ ಆ ಮಗುಗೆ ಎರಡು ಕಡೆ ಆಯ್ಕೆ ಹೋಗೋದು. ನೋಡಿ, ಯಾವ ಕಡೆ ಹೋಗಿ ಅದನ್ನ ಎತ್ಕೊಳ್ಳುತ್ತೆ ಅಂತ ನೋಡ್ತಿದ್ರು. ನೋಡಿ, ಕೆಲವು ಮಕ್ಕಳು ಆ ದುಡ್ಡು ಕಾಸುಗಳು ಒಡವೆಗಳನ್ನ ಹೋಗಿ ಬಾಚ್ಕೊಳ್ತಾ ಇತ್ತು, ಅದಕ್ಕೆ ಆ ಕಡೆ ಆಕರ್ಷಣೆ ಆಗ್ತಿತ್ತು. ಇನ್ನು ಕೆಲವು ಮಗು ಹೋಗಿ ಪುಸ್ತಕ ಎತ್ತಿಟ್ಕೊಂತ ಇತ್ತು. ನೋಡಿ, ಈ ತರ ಪರೀಕ್ಷೆ ಮಾಡ್ತಿದ್ರು. ಇವತ್ತು ಮಾಡ್ತಾರೆ ಆಕ್ಚುಲಿ ಇದೆಲ್ಲ. ಏನಾಗ್ತಾನೆ ಇವನು ಅಂತ ನೋಡಕ್ಕೆ. ನೋಡಿ, ಅದನ್ನ ಜಾತಕ ವಿಮರ್ಶೆ ಎಲ್ಲ ನೋಡ್ತಾರೆ. ನೀವು ಪರೀಕ್ಷಿತ್ ಮಹಾರಾಜನ ಕಥೆಯಲ್ಲಿ ನೋಡಿದಿರಿ. ನೋಡಿ, ಇವತ್ತು ಕೂಡ ಜಾತಕ ನೋಡಿಸ್ತಾರೆ. ಹುಟ್ಟಿದಾಗ ಮಕ್ಕಳಿಗೆ ಜಾತಕ ನೋಡಿಸ್ತಾರ ಇಲ್ವಾ? ನಿಮ್ಮಲ್ಲಿ ಆ ತರ ಪದ್ಧತಿ ಇದೆಯಾ ನಿಮ್ಮ ಮನೆಗಳಲ್ಲಿ? ಜಾತಕ ಬರ್ಸೋದು, ಜಾತಕ ಬರೆಸ್ತಾರೆ. ನೋಡಿ, ಅದ್ರಲ್ಲಿ ಆ ವರ್ಣ ಕೂಡ ಅನ್ನೋದು ಇರುತ್ತೆ ಅದ್ರಲ್ಲಿ. ನೋಡಿ, ಯಾವ ಸ್ವಭಾವ ಏನು, ವೃತ್ತಿ ಕರ್ಮ ಏನೈತೆಂದು ಅನ್ನೋದು ಕೂಡ ಅಲ್ಲಿ ಬರುತ್ತೆ ಅಲ್ಲಿ. ನೋಡಿ, ಹಂಗೆ ಆ ಪ್ರಕಾರವಾಗಿ ಗುರುಕುಲದಲ್ಲಿ ಆತನ ತರಬೇತಿಗೊಳಿಸ್ತಾ ಇದ್ರು. ಜನ್ಮನೇ ಜಾಯತೆ ಶೂದ್ರ, ಎಲ್ಲರೂ ಶೂದ್ರರೇ ಹುಟ್ಟಿದ ತಕ್ಷಣ. ಮತ್ತೆ ಹೆಂಗೆ ಸಂಸ್ಕಾರ ಭಜೆ ದ್ವಿಜ. ನೋಡಿ, ಇವ್ರಿಗೆ ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರಿಗೆ ಗುರುಗಳು ಅಂತ ಇರ್ತಿದ್ರು. ನೋಡಿ, ಅವ್ರಿಗೆ ಜನಿವಾರ ಸಂಸ್ಕಾರ ಅಂತ ಆಗ್ತಾ ಇತ್ತು. ನೋಡಿ, ಇವತ್ತು ಕೂಡ ಯಾರು ಗುರುಕುಲಕ್ಕೆ ಕಳಿಸಲ್ಲ, ಗುರುಗಳಲ್ಲಿ ಕಳಿಸಲ್ಲ, ಕೊನೆ ಪಕ್ಷ ಮದ್ವೆಗಳಲ್ಲಿ ಆದ್ರೂ ಮಾಡ್ಬೇಕು ಅಂತ ಕಾಟಾಚಾರಕ್ಕೆ ಇದು ಮಾಡ್ಲೇಬೇಕು, ಇದು ನಮ್ಮ ಪದ್ಧತಿ ಅಂತ ಮಾಡ್ತೀರಾ, ಮಾಡಲ್ವಾ? ಯಾರಾದ್ರೂ ನೀವೆಲ್ಲ ಮದ್ವೆ ಸಂದರ್ಭದಲ್ಲಿ ಜನಿವಾರ ಅಲ್ವಾ ಮಾಡ್ತೀವಿ? ನೋಡಿ, ಈ ತರದೆಲ್ಲನೂ ಇದಾವೆ. ಮದ್ವೆ ಸಂದರ್ಭದಲ್ಲಿ ಹಿಂದೆ ಮಾಡಿರ್ಲಿಲ್ಲ, ಮಾಡದೇನೆ ಮದ್ವೆ ಮಾಡಕ್ ಆಗಲ್ಲ, ಕೊನೆ ಪಕ್ಷ ಇವಾಗ್ಲಾದ್ರೂ ಮಾಡೋಣ ಅಂತ ಮಾಡ್ತಾರೆ. ಅದಕ್ಕೆ ಅದೊಂದು ಆಚರಣೆ ಅನ್ನೋ ಅಷ್ಟೇನೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನೋಡಿ, ಅದು ನಿಜವಾಗ್ಲೂ ಹಂಗಿರ್ಲಿಲ್ಲ. ಅದು ಆಚರಣೆ ಅಂತ ಮಾಡ್ಕೊಂಡು ಪದ್ಧತಿ ಇದು, ಇದನ್ನ ಬಿಡಬಾರ್ದು ಅಂತ ಹೋಗ್ತಿದ್ದಾರೆ ಬಹುಪಾಲು ಮಂದಿ. ನೋಡಿ, ಹಿಂದೆ ಹಂಗಿರ್ಲಿಲ್ಲ. ಅದು ಸಂಸ್ಕಾರ ಭವೇ ದ್ವಿಜ ಆಗ್ತಾ ಇತ್ತು. ಹಂಗೆ ನೋಡಿ, ಬ್ರಹ್ಮಜ್ಞಾನ ಇತಿ ಬ್ರಾಹ್ಮಣ. ಯಾರು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರ್ತಾನೋ ಅವನೇ ಬ್ರಾಹ್ಮಣ. ನೋಡಿ,
ನಿನ್ನೆ ನಾವು ಇಸ್ಕಾನಲ್ಲಿ ಹಿಂದೆ ಹೆಂಗಿತ್ತು ಪದ್ಧತಿ ಅಂತ ನಾವು ಚರ್ಚೆ ಮಾಡಿದ್ವಾ? ಹೆಂಗೆ ಬಾಬಾಜಿಗಳಾಗ್ಬಿಟ್ರು, ವರ್ಣಾಶ್ರಮವನ್ನು ಬಿಟ್ಬಿಟ್ರು, ಬಾಬಾಜಿಗಳಾಗಿ ಸಹಜೀಯರಾಗಿ ಈ ತರ ಚರ್ಚೆ ಮಾಡಿದ್ವಾ ಮಾಡ್ಲಿಲ್ವಾ? ಮಾಡಿದ್ವಿ ಪ್ರಭುಜಿ. ಮಾಡಿದ್ವಿ ಪ್ರಭುಜಿ. ನೋಡಿ ಹಂಗೆ ಬಿಟ್ಟ ಕಾರಣವಾಗಿ ನೋಡಿ ಅದನ್ನ ವರ್ಣಾಶ್ರಮವನ್ನು ಬಿಟ್ಟ ಕಾರಣವಾಗಿ ಸಮಾಜ ಆಗ್ತಾ ಇತ್ತು. ಜನಗಳೆಲ್ಲರೂ ನೋಡಿ ಅವ್ರಿಗೆ ತರಬೇತಿನೇ ಇಲ್ಲ. ಗೋಸ್ವಾಮಿಗಳು ಅನ್ಸ್ಕೋತಾರೆ, ಬಾಬಾಜಿಗಳು ಅನ್ಸ್ಕೋತಾರೆ, ಅವರು ಮಾಡೋದೆಲ್ಲ ಅನಾಚಾರ, ಮನೆ ಬೃಂದಾವನ ಈ ತರ ಆಗ್ಬಿಡ್ತು ಒಂದು ಹಂತದಲ್ಲಿ. ಅದಕ್ಕೆ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮಠವನ್ನ ಕಟ್ತಾರೆ. ಹಿಂದೆ ಮಠ ಇರಲಿಲ್ಲ. ನಮ್ಮ ಗೌಡಿಯ ಪರಂಪರೆಯಲ್ಲಿ ಮಠಗಳಿರ್ಲಿಲ್ಲ, ಸನ್ಯಾಸಿಗಳು ಇರ್ಲಿಲ್ಲ, ಬ್ರಹ್ಮಚಾರಿಗಳು ಇರ್ಲಿಲ್ಲ. ಇದ್ದವರೆಲ್ಲ ಯಾರು ಅಂದ್ರೆ ವಾನಪ್ರಸ್ಥರು. ನೋಡಿ ಬಾಬಾಜಿಗಳಿದ್ರು, ಗೃಹಸ್ಥರು ಬಾಬಾಜಿಗಳೇ ಇದ್ರು. ಅದು ಸರಿ ಅನಿಸ್ಲಿಲ್ಲ ಅವ್ರಿಗೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ. ಅದಕ್ಕೆ ಬದಲಾವಣೆಗಳು ತಂದ್ರು. ನೋಡಿ ಅದನ್ನ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ನೋಡಿ ಅದೇ ತರನೇ ಪ್ರಭುಪಾದರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾರು ಒಬ್ಬ ವಿದೇಶಿ ಆಗಿರ್ಬಹುದು, ಪರದೇಶಿ ಆಗಿರ್ಬಹುದು, ನೋಡಿ ಅವನು ಎಂಥದೇ ಒಂದು ಹಿನ್ನೆಲೆ ಇರಬಹುದು, ನೋಡಿ ಅವನಿಗೆ ನೋಡಿ ದೈವಿ ವರ್ಣಾಶ್ರಮದಲ್ಲಿ ತರಬೇತಿಗೊಳಿಸೋದು. ಈಗ ಮುಂದಿನ ಯೋಜನೆ ಇಸ್ಕಾನ್ ಅದೇ ಇರೋದು. ನೋಡಿ ಅದರಲ್ಲಿ ನಿಮ್ದು ಕೂಡ ಒಂದು ಸಣ್ಣ ಪಾತ್ರ. ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? ಇದು ಹಂತ ಹಂತವಾಗಿ ಆಗತ್ತೆ. ಮೊದಲು ಸಂಕೀರ್ತನೆ ಆಗತ್ತೆ, ಪ್ರಸಾದ ವಿತರಣೆ ಆಗತ್ತೆ, ಪುಸ್ತಕ ವಿತರಣೆ ಆಗತ್ತೆ, ಆಮೇಲೆ ಭಕ್ತಿ ವೃಕ್ಷಗಳಾಗ್ತವೆ. ಅವ್ರವ್ರ ಮನೆಗಳಲ್ಲಿ ಏನೋ ಕಾರ್ಯಕ್ರಮಗಳು ಮಾಡ್ಕೋತೀವಿ. ಆಮೇಲೆ ಭಕ್ತಿ ಸೆಂಟರ್ಗಳಾಗ್ತವೆ, ಆಮೇಲೆ ದೇವಸ್ಥಾನ ಆಗುತ್ತೆ. ದೇವಸ್ಥಾನ ಆದ್ಮೇಲೆ ನೋಡಿ ಆಮೇಲೆ ಫಾರ್ಮ್ ಕಮ್ಯುನಿಟಿ, ಇಲ್ಲಿ ಕೃಷಿ, ಗೋರಕ್ಷೆ, ವಾಣಿಜ್ಯ ಇವೆಲ್ಲ ಮುಂದಿನ ಹಂತಗಳಲ್ಲಿ ಬರ್ತವೆ. ನೋಡಿ ಈಗ ಪ್ರಸ್ತುತ ಇರುವಂತ ಒಂದು ಸ್ಥಿತಿಗತಿಯಲ್ಲಿ ನೋಡಿ ಕೆಲವು ಕಮ್ಯುನಿಟಿಗಳು ಕೆಲವು ಮಾಡಕ್ಕೆ ಪ್ರಾರಂಭ ಮಾಡಿದರೆ, ಕೆಲವರು ಹಿಂದೆ ಉಳಿದಿದ್ದಾರೆ, ಕೆಲವರು ಪ್ರಯತ್ನಗಳು ಮಾಡ್ತಿದ್ದಾರೆ, ಚಿಂತನೆಗಳಾಗ್ತಿದಾವೆ. ಈಗ ವಿಡಿಯೋದಲ್ಲಿ ನಾನೊಂದು ತೋರಿಸ್ದೆ, ಅದರಲ್ಲಿ ನೀವು ಯಾರೆಷ್ಟು ಜನ ಹೆಂಗ್ ಗಂಭೀರವಾಗಿ ನೋಡಿ ಕೇಳಿಸ್ಕೊಂಡ್ರು ಅರ್ಥ ಮಾಡ್ಕೊಂಡ್ರು ಗೊತ್ತಿಲ್ಲ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಅಂತ ಹೇಳಿದ್ರು. ನೋಡಿ ಮೊದಲನೇ ಪಾರ್ಟ್ ಇಷ್ಟೊತ್ತು ನಾನು ಹೇಳಿದ್ದು. ಈಗ ಮುಂದೆ ಆಗ್ಬೇಕಾಗಿರೋದು ಕೃಷಿ, ಗೋರಕ್ಷಾ, ವಾಣಿಜ್ಯ ಇವುಗಳಿಗೆಲ್ಲ ಹೆಂಗ್ ಮಾಡೋದು, ಫಾರ್ಮ್ ಕಮ್ಯುನಿಟೀಸ್ ಹೆಂಗ್ ಮಾಡೋದು, ದೈವಿ ವರ್ಣಾಶ್ರಮ ವಾಪಸ್ ಹೆಂಗೆ ಪುನರುತ್ಥಾಪನೆ ಮಾಡೋದು, ಈ ಬಗ್ಗೆ ಚಿಂತನೆ ಆಗ್ತಾ ಇದೆ. ಈ ಬಗ್ಗೆ ಚಿಂತನೆ ಆಗ್ತಾ ಇದೆ. ನಿಮ್ದು ಕೂಡ ಇದರಲ್ಲಿ ಪಾತ್ರ ಇದೆ, ಒಬ್ಬೊಬ್ರದ್ದು ಕೂಡ ಪಾತ್ರ ಇದೆ. ಹೆಂಗ್ ಪಾತ್ರ, ಏನ್ ಮಾಡ್ಬೋದು ನಾವೆಲ್ಲರೂ ಈ ಪ್ರಸ್ತುತ ಏನ್ ಮಾಡ್ಬೋದು? ಈ ಶ್ಲೋಕ ಎಲ್ಲ ಓದಿ ಕೇಳಿ ಎಲ್ಲ ಮಾಡಿ ಪ್ರಸ್ತುತ ಪ್ರಚಾರ ಮಾಡಬೇಕು. ಏನ್ ಮಾಡ್ಬೋದು? ಮತ್ತೆ ಪ್ರಚಾರ ಮಾಡಬೇಕು, ಮತ್ತೆ ಗೋರಕ್ಷಣೆ ಮಾಡಬೇಕು. ಗೋರಕ್ಷಣೆ ಮಾಡಬೇಕು. ವೆರಿ ಗುಡ್. ಆಮೇಲೆ ಹೇಳಿ, ಮಾತಾಡಿ. ಯಾಕೆ ವಿತರಣೆ ಮಾಡಬೇಕು. ಕಲಾವತಿ ಮತ್ತೆ ನಾನು ಇಲ್ಲಿರೋದು, ಬೇರೆ ಯಾರು ಇಲ್ಲ ಇಲ್ಲಿ. ಪ್ರಸಾದ ಎಲ್ಲಾರ್ಗು ಹಂಚಬೇಕು. ಕೃಷ್ಣ ಪ್ರಭುಜಿ, ಗೋರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡಬಹುದು ಪ್ರಭುಜಿ, ಬೇರೆ ಬೇರೆ ರೀತಿಯಲ್ಲಿ. ವೆರಿ ಗುಡ್. ಪ್ರಚಾರ, ಭಗವದ್ಗೀತೆ ಗುರುಗಳು ನಮ್ಮ ಹಿರಿಯ ವೈಷ್ಣವರು ಪ್ರಚಾರ ಮಾಡ್ತಾರೆ, ಅವರಿಗೆ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು, ಪ್ರತಿಯೊಂದು ರೀತಿಯಲ್ಲೂ ಸಹಾಯ ಮಾಡಬಹುದು ಪ್ರಭುಜಿ. ದಿಸ್ ಇಸ್ ದ ಪಾಯಿಂಟ್. ನಾವು ಈ ತರ ಮಾಡೋ ಫಾರ್ಮ್ ಕಮ್ಯುನಿಟೀಸ್ ಈ ತರ ಎಲ್ಲ ಮಾಡಿ ಒಳ್ಳೆ ವಿಷಯಗಳನ್ನ ತಯಾರಿಸೋಂತವ್ರ ಹತ್ರ ನಾವು ಖರೀದಿ ಮಾಡ್ಬೇಕು ಪ್ರಭು. ಪ್ರಾಕ್ಟಿಕಲ್ ಆಗಿ ಅವ್ರ ಹತ್ರ ಪ್ರಾಡಕ್ಟ್ಸ್ ಆಗ್ಲಿ ಮತ್ತೆ ಆರ್ಗ್ಯಾನಿಕ್ ಆಗ್ಲಿ ಅವನ್ನೆಲ್ಲ ಖರೀದಿ ಮಾಡಿ ಅಂತ ಸ್ಥಳಗಳಿಗೆ ಎಲ್ಲಾರನ್ನು ಕರ್ಕೊಂಡು ಹೋಗಿ ಅವರಿಗೂ ಕೂಡ ಈ ತರ ಯಾವ ತರ ಬದುಕಬಹುದು ಅನ್ನೋದನ್ನ ನಾವು ತೋರಿಸ್ಬೇಕು ಮತ್ತೆ ನಾವು ನೋಡ್ಬೇಕು ಅಂತ ಅನ್ಸುತ್ತೆ ಪ್ರಭು. ಹೌದು ನೋಡಿ, ಇವೆಲ್ಲ ಮಾಡ್ಬೋದು. ಈಗ ಒಬ್ಬೊಬ್ರು ಭಕ್ತರು ಹೇಳ್ತಿದ್ರು ನೋಡಿ, ಇದೆಲ್ಲನೂ ಬಹಳ ಸುಲಭವಾಗಿ ಯಾರಾದ್ರೂ ಮಾಡ್ಬೋದು. ನೋಡಿ ಇವೆಲ್ಲನೂ ಮುಖ್ಯ. ನೋಡಿ ಕಲಾವತಿ ಮಾತಾಜಿಯವರು ಬಹಳ ಮುಖ್ಯವಾದ ಕೆಲವು ಅಂಶಗಳು ಹೇಳಿದ್ರು. ಪುಸ್ತಕ ವಿತರಣೆ ಮಾಡಬೇಕು, ಸಂಕೀರ್ತನೆ ಮಾಡಬೇಕು, ನಗರ ಸಂಕೀರ್ತನೆ, ಪ್ರಸಾದ ವಿತರಣೆ. ನೋಡಿ ಇವೆಲ್ಲ ಅಲ್ಲಿಂದ ಶುರುವಾಗುತ್ತೆ. ನೋಡಿ ಅಲ್ಲಿಂದ ಶುರುವಾಗುತ್ತೆ. ಈಗಾಗ್ಲೇ ಯಾರೋ ಪ್ರಯತ್ನ ಮಾಡ್ತಾ ಇರ್ತಾರೆ ಪಾಪ,
ನೋಡಿ ಈ ಪ್ರಭುಪಾದರ ನೋಡ್ರಿ ಈ ತರದ ಸಾಲುಗಳು ಶ್ಲೋಕಗಳು ಈ ಪುಸ್ತಕಗಳು ವಿತರಣೆ ಮಾಡಿದಾಗ ಅವರು ಓದ್ಕೊಂಡು ಅವರು ಪ್ರೇರಿತರಾಗ್ತಾರೆ. ಅವರು ನೋಡಿ ಅಲ್ಲಿಂದ ಶುರುವಾಗತ್ತೆ. ನೋಡಿ ಈ ತರ ಪ್ರೇರಿತರಾಗಿ ಯಾರೋ ಒಬ್ರು ಮಾಡಕ್ ಪ್ರಯತ್ನ ಮಾಡ್ತಿರ್ತಾರ, ಅವ್ರಿಗೆ ಪ್ರೋತ್ಸಾಹ ಮಾಡ್ಬೋದು. ಹೆಂಗ್ ಪ್ರೋತ್ಸಾಹ ಮಾಡೋದು ಅಂದ್ರೆ ನೋಡಿ ಕಮಲ್ ಪ್ರಭು ಅರಣಿ ಮಾತಾಜಿ ಇವರೆಲ್ಲ ಹೇಳ್ತಿದ್ದಾರೆ. ಅವ್ರಿಗೆ ನಾವು ಕೈ ಜೋಡಿಸ್ಬೋದು. ಹೆಂಗ್ ಕೈ ಜೋಡಿಸ್ಬೋದು? ಅಲ್ಲಿ ಬೆಳೆದಂತ ಪದಾರ್ಥಗಳನ್ನ ತಗೋಬಹುದು. ನೋಡಿ ಈಗ ನಾನು ತುಪ್ಪ ತಗೋಬೇಕು, ಯಾರ ಹತ್ರ ಎಲ್ಲಿಂದ ತುಪ್ಪ ತಗೋತೀನಿ ಅಂದ್ರೆ ಇಂಥವ್ರಿಂದ ತುಪ್ಪ ತಗೋಬೇಕು ಅಷ್ಟೇ. ಸಹಾಯ ಮಾಡ್ದಂಗ ಆಯ್ತು, ಕೈ ಜೋಡಿಸ್ದಂಗ ಆಯ್ತು, ಆಗ್ಲಿಲ್ವೋ? ಆಯ್ತು ಆಯ್ತು. ನೋಡಿ ಯಾವ್ದೋ ಈಗ ನೋಡಿದ್ವಲ್ಲ ಡೈರಿಗಳು, ಹಿಂಸಾತ್ಮಕ ಡೈರಿ, ಅಂತ ಹಾಲು ಮೊಸರು ಬೆಣ್ಣೆ ತುಪ್ಪ ತಗೊಳ್ಳೋ ಬದಲು ಯಾರೋ ಒಬ್ರು ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ ಮೇಲ್ಕೋಟೆಯಲ್ಲಿ ನಮ್ಮ ಸೇವಿಕಾ ಮಾತಾಜಿಯವ್ರ ಫ್ಯಾಮಿಲಿ ಉಳ್ಕೊಂಡಿದ್ರು. ನೋಡಿ ಅವರು ತುಪ್ಪ ತಗೋತೀರಾ ಅಂತ ಕೇಳೋರು. ನೋಡಿ ಈ ತರ ಕಾರ್ತಿಕ ಮಾಸ ಬಂದಾಗ ಆ ಹಸುಗಳ ಸಗಣಿಯಿಂದ ಮಾಡಿದಂತ ದೀಪಗಳು ನೋಡಿ ಇವತ್ತು ನಾನು ಮನೆಯಿಂದ ಅದರಲ್ಲೇ ದೀಪ ಹಚ್ತಿದ್ದೀನಿ. ನೋಡಿ ತಗೊಂಡು ಒಂದು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿದ್ದೆ. ನೋಡಿ ಈ ತರದ್ದು ಅವರ ಹರೇ ಏನು ಕೃಷ್ಣ ಪ್ರಭು, ನಾನು ಇಸ್ಕಾನಿಂದ ಸಗಣಿನೇ ತಂದಿದ್ದೀನಿ ಪ್ರಭು. ನೋಡಿ ಈ ತರದ್ದು ಕೈ ಜೋಡಿಸ್ಬೋದು. ಕೃಷಿ ಗೋರಕ್ಷಾ ವಾಣಿಜ್ಯ ಮಾಡುವಂತ ಪ್ರಯತ್ನ ಮಾಡ್ತಿರ್ತಾರೆ ಪಾಪ ಕೆಲವರು. ಅವ್ರಿಗೆ ನಾವು ಕೂಡ ಕೈ ಜೋಡಿಸೋದು ಹೇಗೆ ಅಂತಂದ್ರೆ ಅವ್ರು ಮಾರುವಂತ ವಸ್ತುಗಳನ್ನು ತಗೋಬಹುದು. ಸ್ವಲ್ಪ ರೇಟ್ ಜಾಸ್ತಿ ಇದ್ರೇನು ಕೂಡ ನೋಡಿ ತಗೊಳ್ಳುವಂಥದ್ದು ವರ್ತ್ ಅಲ್ಲಿಂದ. ಹಂಗೆ ನಾನೇ ಶುರು ಮಾಡಕ್ಕೆ ಆಗತ್ತೋ ಇಲ್ಲದೆ ಇರ್ಬೋದು, ನನಗೆ ಪ್ರಾರಂಭ ಮಾಡಕ್ ಆಗುತ್ತೋ ಇಲ್ಲದೆ ಇರ್ಬೋದು, ಮಾಡುವಂಥವು ಕೆಲವು ನಡೀತಾ ಇರ್ತವೆ. ನೋಡಿ ಬೆಳಗಾಂ ಟೆಂಪಲ್ ಅಲ್ಲಿ ಅವರು ಏನ್ ಬೆಳೆದಿರ್ತಾರೋ ಆ ಒಂದು ಖಾನಾಪುರ ಗೋಕುಲ್ಧಾಮ್ ಒಂದ್ರಲ್ಲಿ ಅದನ್ನೆಲ್ಲ ಆ ಭಕ್ತರೇ ಖರೀದಿ ಮಾಡ್ಬಿಡ್ತಾರೆ. ನೋಡಿ ಅವ್ರಿಗೆ ಅಶ್ಯೂರ್ಡ್ ಮಾರ್ಕೆಟ್ ಸಿಗುತ್ತೆ. ನೋಡಿ ಹಂಗೆ ನೋಡಿ ಈ ತರದ ಕೈ ಜೋಡಿಸ್ಬೇಕಿದೆ ಕೃಷಿ ಗೋರಕ್ಷಾ ವಾಣಿಜ್ಯ. ನೋಡಿ ಇದು ಇಲ್ಲಿಂದ ಪ್ರಾರಂಭ ಆಗತ್ತೆ, ಮುಂದಕ್ಕೆ ಅದೇ ಟೇಕ್ ಆಫ್ ಆಗತ್ತೆ. ನೋಡಿ ಮೊಳಕೆಯಲ್ಲೇ ಚಿವುಟ್ ಹಾಕ್ಬಿಟ್ರೆ ನಾವು ಅಲ್ವಾ, ಮೊಳಕೆಯಲ್ಲಿ ಮಗು ಆಗಿದ್ದಾಗ ನೋಡಿ ಇವಾಗೆಲ್ಲ ನಾವು ಹೆಚ್ಚು ಸ್ವಲ್ಪ ಪ್ರೋತ್ಸಾಹಿಸ್ಬೇಕು. ಬೆಳೆದೋದ್ಮೇಲೆ ಆಮೇಲೆ ಅದೇ ಅದರಲ್ಲಿ ಬೆಳ್ಕೊಂಡು ಹೋಗುತ್ತೆ. ಇಂದಿನ ಸಮಾಜ ವಾಪಸ್ ಬರೋ ಸಾಧ್ಯತೆಗಳು ಹಲವಾಗಿದ್ದಾವೆ, ವಿಶೇಷವಾಗಿ ಈ ವಿಷಯಗಳಲ್ಲಿ. ನೋಡಿ ಇಲ್ಲಿ ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದದ್ದು ಅಂತ ಹೇಳ್ತಾರೆ. ಇದನ್ನು ಕೇಳಿ ನೋಡಿ ಶೂದ್ರರು, ನೋಡಿ ನಾನು ಒಬ್ಬ ಶೂದ್ರನೇ, ನೋಡಿ ಜನ್ಮತಃ ನಾನು ಒಬ್ಬ ಶೂದ್ರ. ನೋಡಿ ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದದ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಇದನ್ನು ಕೇಳಿ ನೋಡಿ ಕೆಲವರು ಸಿಟ್ಟಾಗ್ತಾರೆ, ಭಗವದ್ಗೀತೆಯನ್ನು ಸುಟ್ಟಾಕ್ತಾರೆ. ನೋಡಿ ಇದು ಈ ತರದ್ದು ಶೂದ್ರರನ್ನ ಕೀಳು ಅಂತ ಹೇಳ್ತಾರೆ. ಹೌದಾ? ಹಿಂಗೇನ ಹೇಳ್ಕೊಡ್ತಾರೆ ಅದು ಇಲ್ಲಿ ಈ ತರ ಭಗವದ್ಗೀತೆ ಆ ತರ ಹೇಳ್ಕೊಡ್ತಾ ಇಲ್ಲ ಪ್ರಭುಜಿ. ಅದೇ ಗುಣ ಸ್ವಭಾವ ಪ್ರಕಾರ ವರ್ಣ ವಿಂಗಡಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಪ್ರಭುಜಿ. ಜನ್ಮತಃ ಅಂತ ಎಲ್ಲೂ ಹೇಳಿಲ್ಲ. ಅಂತ ಹೇಳಲಿಲ್ಲ. ಎಲ್ಲರೂ ಕೃಷ್ಣ ಪ್ರಜ್ಞೆ ಭಕ್ತಿ ಪ್ರಚಾರ ಆಚಾರದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಪಾಪ. ನೋಡಿ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಪಾತ್ರ ಇದೆ ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ಎಲ್ಲರೂ ಬೇಕು. ನೋಡಿ ಒಂದು ಸಂಸ್ಥೆ ಕಟ್ಟಿದ್ರೆ ಅನ್ಕೊಳ್ಳಿ, ಆ ಸಂಸ್ಥೆಯಲ್ಲಿ ಅಡ್ವೈಸರ್ಸ್ ಬೇಕು, ಅಡ್ಮಿನಿಸ್ಟ್ರೇಟರ್ಸ್ ಬೇಕು. ನೋಡಿ ಅದಕ್ಕೆ ಬೇಕಾಗಿರೋ ಫೈನಾನ್ಷಿಯಲ್ ಹಣಕಾಸು ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಬೇಕು. ನೋಡಿ ಅದರಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ಕೂಡ ಬೇಕು. ಹೌಸ್ ಕೀಪಿಂಗ್ ಸ್ಟಾಫ್ ಅಂದ್ರೆ ಏನ್ ಮಾಡ್ತಾರೆ ಅವರು? ಕಸ ಗುಡಿಸೋದು, ಒರೆಸೋದು, ನೋಡಿ ಅಟೆಂಡರ್ಸ್ ಕೆಲಸ ಮಾಡೋದು. ನೋಡಿ ಯಾರೇ ಒಬ್ಬ ಸಭ್ಯ ಎಲ್ಲರನ್ನೂ ಸರಿಯಾಗಿ ಗೌರವಿಸ್ಬೇಕು. ನೋಡಿ ಅದು ಸಭ್ಯ ಸಮಾಜ. ನೋಡಿ ಹಂಗೆ ನೋಡಿ ಈ ತರದೆಲ್ಲ ಇರುತ್ತೆ. ನೋಡಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಇಲ್ಲಿ ಏನಂತ ಹೇಳ್ತಾರೆ, ವೈಶ್ಯ ಶೂದ್ರ ನೋಡಿ ಸ್ತ್ರೀ ವೈಶ್ಯ ಶೂದ್ರ ಅಂತ ಒಂದು ಶ್ಲೋಕ ಬರುತ್ತೆ. ಯಾವ ಶ್ಲೋಕ? 9.32 ಇರ್ಬೇಕು ಪ್ರಭು. ಅದ್ರ ಬಗ್ಗೆ ದೊಡ್ಡ ಕೇಸೇ ಆಗಿತ್ತು ಕೋರ್ಟ್ ಅಲ್ಲಿ ಪ್ರಭು. 9.32 ಪ್ರಭು ಅದು. ಓದಿ ಮಾತಾಜಿ. 9.32 ಯಾರಾದ್ರೂ ಓದ್ತೀರಾ?
ಹರೇ ಕೃಷ್ಣ ಪ್ರಭು. ಮಾಂ ಹಿ ಪಾರ್ಥ ವ್ಯಪಶ್ರಿತ್ಯ ಯೇ ಆಪೀತ್ಯುಪಾಪಯೋನಯಃ ಪ್ರಿಯೋ ವೈಶ್ಯಾಃ ತಥಾ ಶೂದ್ರಾಸ್ತೆ ಆಪಿ ಯಾಂತಿ ಪರಾಂ ಗತಿಂ. ಅನುವಾದ: ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹರೇ ಕೃಷ್ಣ. ನೋಡಿ, ಇದರಲ್ಲಿ ಕೃಷ್ಣಂದೇನಾದ್ರೂ ತಪ್ಪಿದ್ಯಾ? ನೋಡಿ, ಇಲ್ಲಿ ಹೇಳ್ಬಿಡ್ತಾರೆ. ನೋಡಿ, ಇದೇನ ಪಾಪಯೋನಯ ಅಂತ ಹೇಳ್ಬಿಡ್ತಾರೆ. ಅಯ್ಯೋ, ಸ್ತ್ರೀಯರು, ವೈಶ್ಯರು, ಶೂದ್ರರು ಯೋನಯನ. ಹಂಗಂದ್ ಪಾಪಯೋನಯ ಅಂದ್ಬಿಟ್ರೆ ಪರವಾಗಿಲ್ವಾ? ಸ್ತ್ರೀಯರು ನೋಡಿ, ಇಲ್ಲಿರೋರು, ಇಲ್ಲಿ ಕ್ಲಾಸಲ್ಲಿ ಇರೋರು ಬಹುಪಾಲು ಮಾತಾಜಿಯರೇ ಇದ್ದೀರಿ ನೀವು. ನೋಡಿ, ಹಿಂಗೆ ಯಾರಾದ್ರೂ ಸಹಜವಾಗಿ ಮೊದಲನೇ ಸತಿ ನೋಡಿ ಕೇಳಿದವ್ರಿಗೆ ಇದರಿಂದ ತುಂಬಾ ಬೇಜಾರಾಗತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ಕೇಸ್ ಹಾಕೋ ಮಟ್ಟಕ್ಕೆ. ನೋಡಿ, ಬೇಜಾರಾಗಿ ಬಿಟ್ಟು ಹೋಗ್ಬಿಡೋ ಮಟ್ಟಕ್ಕೆ ಆಗತ್ತೆ. ಸಹಜವಾಗಿ ಮೊದಲನೇ ಕೇಳಿದಾಗ ಹಂಗ ಅನ್ಸುತ್ತೆ. ಆದ್ರೆ ಸರಿಯಾಗಿ ಇನ್ನೊಂದ್ಸತಿ ಓದಿದ್ರೆ ಇದು ಸ್ಪಷ್ಟ ಆಗುತ್ತೆ. ನೋಡಿ, ಇಲ್ಲಿ ಹೇಳ್ತಾರೆ, ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಡ್ಯಾಶ್ ಹಾಕಿ. ಕೀಳು ಜನ್ಮದವರಾದರೂ ಯಾರ್ಯಾರು ಅಂದ್ರೆ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು. ನೋಡಿ, ಕೇಳಿ ನೋಡಿ ಅಪಾರ್ಥ ಮಾಡ್ಕೊಂಡು ನೋಡಿ ಭಗವದ್ಗೀತೆಯನ್ನ, ಕೃಷ್ಣನನ್ನ ನೋಡಿ, ವೈದಿಕ ಪರಂಪರೆಯನ್ನ ದ್ವೇಷಿಸೋರು ಇದ್ದಾರೆ. ನೋಡಿ, ಇಲ್ಲಿ ರೂಪಾದ್ರೆ ಹೇಳ್ತಾರೆ, ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇದು ಮೊದಲನೇ ಸಾಲು ಎಂದು ಪರಮಪ್ರಭು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಕೃಷ್ಣ ಸಾರ್ತಾ ಇರೋದೇನು? ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ದಾನೆ ಕೃಷ್ಣ. ಆಕ್ಚುಲಿ ಇದೆ ಅಂತ ಹೇಳ್ತಾನೆ. ನೋಡಿ, ಅದೇ ಕೃಷ್ಣ ಭಕ್ತರ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ನೋಡಿ ಅಲ್ಲಿ ಇರುತ್ತೆ. ಇನ್ನೊಂದ್ಸತಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪರಮಪ್ರಭು ಇಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು. ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ನೋಡಿ, ಈ ಸಾಲು ಓದಿದ್ರೇನೆ ಇದು ಅರ್ಥ ಆಗೋದು. ಪ್ರತಿಯೊಬ್ಬನು ಪರಮಗತಿಗೆ ಅರ್ಹನೇ. ಶ್ರೀಮದ್ ಭಾಗವತದಲ್ಲಿ ಚಂಡಾಲರಂತಹ ಅಂದ್ರೆ ನಾಯಿಗಳನ್ನು ತಿನ್ನುವವರು ಅತ್ಯಂತ ಕೀಡದವರಾದರೂ ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಎಂದು ಹೇಳಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದವು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳನಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು ಸಾತ್ವಿಕ ಸ್ವಭಾವದವರು ಅಂದ್ರೆ ಬ್ರಾಹ್ಮಣರು, ರಾಜಸ ಸ್ವಭಾವದವರು ಅಂದ್ರೆ ಕ್ಷತ್ರಿಯರು ಅಥವಾ ಆಡಳಿತಗಾರರು, ರಾಜಸ ಮತ್ತು ತಾಮಸ ಗುಣಗಳು ಬೆರೆತವರು ಅಂದ್ರೆ ವೈಶ್ಯರು ಅಥವಾ ವ್ಯಾಪಾರಿಗಳು, ಮತ್ತು ತಾಮಸ ಗುಣದವರು ಅಂದ್ರೆ ಶೂದ್ರರು ಅಥವಾ ಕಾರ್ಮಿಕರು ಎಂದು ವರ್ಗೀಕರಿಸಲಾಗಿದೆ. ಇವರಿಗಿಂತ ಕೆಳಗಿನವರನ್ನು ಚಂಡಾಲರೆಂದು ಕರೆಯುತ್ತಾರೆ. ಅವರು ಪಾಪಿ ಸಂಸಾರಗಳಲ್ಲಿ ಹುಟ್ಟುತ್ತಾರೆ. ಸಾಮಾನ್ಯವಾಗಿ ಪಾಪಿ ಸಂಸಾರಗಳಲ್ಲಿ ಹುಟ್ಟಿದವರ ಸಹವಾಸವನ್ನು ಮೇಲಿನ ವರ್ಗಗಳವರು ಒಪ್ಪುವುದಿಲ್ಲ. ಆದರೆ ಭಕ್ತಿ ಸೇವೆಯ ಪ್ರಕ್ರಿಯೆಯ ಶಕ್ತಿ ಎಷ್ಟೆಂದರೆ ಪರಮಪ್ರಭುವಿನ ಪರಿಶುದ್ಧ ಭಕ್ತನು ಕೆಳಗಿನ ವರ್ಗಗಳ ಎಲ್ಲರೂ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಮಾಡಬಲ್ಲ. ನೋಡಿ, ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ. ವ್ಯಾಪಾಶ್ರಿತ್ಯ ಎನ್ನುವ ಶಬ್ದವು ಇಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ. ನೋಡಿ, ಅದೇ ಸಾಲಲ್ಲಿ ಮುಂದೆ ಹೇಳ್ತಾರೆ, ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜ ಋಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ನೋಡಿ, ಇನ್ನಷ್ಟು ನಿಜ ಅಂತ ಹೇಳ್ತಿದ್ದಾರೆ ಇದರಲ್ಲಿ. ಆದುದರಿಂದ
ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಭಕ್ತಿ ಸೇವೆಯಲ್ಲಿ ನಿರತನಾಗು. ನೋಡಿ, ಅರ್ಜುನ ಒಬ್ಬ ರಾಜಕುಮಾರ, ಕ್ಷತ್ರಿಯ. ಅವನು ಕೂಡ ಪ್ರೇಮಪೂರ್ವಕ ಭಕ್ತಿಯಲ್ಲಿ ಅವನು ಕೂಡ ನಿಯೋಜಿತನಾಗಬೇಕು. ಬ್ರಾಹ್ಮಣನೂ ಆಗ್ಬೇಕು, ಕ್ಷತ್ರಿಯನೂ ಆಗ್ಬೇಕು, ವೈಶ್ಯನೂ ಆಗ್ಬೇಕು, ಶೂದ್ರನೂ ಆಗ್ಬೇಕು, ಸ್ತ್ರೀಯರೂ ಆಗ್ಬೇಕು. ನೋಡಿ, ನಮ್ಮ ಕರ್ಮಾನುಸಾರ ನಾವು ಮಾಡದಂತ ಹಿಂದಿನ ನೋಡಿ ಕೃತ್ಯಗಳ ಅನುಸಾರ ನಮಗೆ ಒಂದೊಂದು ಕುಟುಂಬದಲ್ಲಿ ನೋಡಿ ಸ್ತ್ರೀಯಾಗಿ ಪುರುಷರಾಗಿ ನೋಡಿ ನಮಗೆ ಹುಟ್ಟೋ ಅವಕಾಶ ಸಿಗುತ್ತೆ. ಆದ್ರೆ ಜನ್ಮನೆ ಜಾಯತೆ ಶೂದ್ರ ಅಷ್ಟೇ. ಎಲ್ಲರೂ ಶೂದ್ರರೇ. ಜನ್ಮನೆ ಜಾಯತೆ ಶೂದ್ರ. ಯಾರು ಗುರುಗಳನ್ನ ಆಶ್ರಯ ಪಡ್ಕೋತಾರೋ ಅವರು ದ್ವಿಜರಾಗ್ತಾರೆ, ಫೈಸ್ ಬಾಂಡ್. ಯಾರು ಈ ತರ ಧರ್ಮಶಾಸ್ತ್ರ ಗ್ರಂಥಗಳನ್ನ ಭಗವದ್ಗೀತೆ, ಭಾಗವತ ಇವೆಲ್ಲ ಓದ್ಕೊಳ್ತಾರೋ ಅವ್ರು ಏನಾಗ್ತಾರೆ? ವಿಪ್ರರಾಗ್ತಾರೆ. ವಿಪ್ರರು ಅಂದ್ರೆ ನಿಮ್ಗೆ ನೋಡಿ. ಆಮೇಲೆ ಹಂಗೆ ಕಲ್ತ್ಕೊಳ್ತಾ ತಿಳ್ಕೊತಾ ಹೋದ್ರೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ್ರೆ ನೋಡಿ, ಬ್ರಹ್ಮಜ್ಞಾನ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ದೇಹ ಅಲ್ಲ, ನಾನು ಆತ್ಮ, ನೋಡಿ ಪರಮಾತ್ಮನ ಅಂಶ. ಇದು ಬ್ರಹ್ಮಜ್ಞಾನ. ಇದು ನೋಡಿ, ಜೀವೇರ ಸ್ವರೂಪಯ ಕೃಷ್ಣೇರ ನಿತ್ಯದಾಸ. ನೋಡಿ ಈ ತರದ್ ಯಾರು ಅರ್ಥ ಮಾಡ್ಕೋತಾರೋ ಅವರು ಬ್ರಹ್ಮಜ್ಞಾನವನ್ನ ಪಡ್ಕೊಂಡವರು ಅಂತ ಅರ್ಥ. ವೈಷ್ಣವರು ನೋಡಿ, ವೈಷ್ಣವರಾಗ್ಬೇಕು ಅಂದ್ರೆ ಆಗದೇನೆ ವೈಷ್ಣವರಾಗಕ್ಕಾಗಲ್ವಂತೆ. ಯಾರಾದ್ರೂ ರಿಪೀಟ್ ಮಾಡ್ತೀರಾ ನಾನು ಹೇಳಿದ್ದು? ಯಾರು ಬ್ರಾಹ್ಮಣರಾಗದೆ ಆಗ್ತಾರೋ ಅವ್ರು ವೈಷ್ಣವರಾಗೋದಕ್ಕೆ ಸಾಧ್ಯ ಇಲ್ಲ. ಯಾರು ವೈಷ್ಣವರಾಗ್ಬೇಕೋ ಅವರು ಮೊದಲು ಏನಾಗ್ಬೇಕು? ಬ್ರಾಹ್ಮಣ ಬ್ರಾಹ್ಮಣ ಆಗ್ಬೇಕು, ನಂತರ ವೈಷ್ಣವ. ಅಂದ್ರೆ ವೈಷ್ಣವರು ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠ ಅಂತ ಅರ್ಥ. ನೋಡಿ, ಇದನ್ನೇ ನೋಡಿ, ಇವ್ರಿಗಿಂತಲೂ ಅವ್ರು ಶ್ರೇಷ್ಠ, ಅವ್ರಿಗಿಂತಲೂ ಇವ್ರು ಶ್ರೇಷ್ಠ, ಇವ್ರಿಗಿಂತಲೂ ಅವ್ರು ಶ್ರೇಷ್ಠ ಅಂತ ಒಂದು ಸಾಲಿದೆ. ಅದನ್ನ ನಾಳೆ ಚರ್ಚೆ ಮಾಡೋಣ, ಸಮಯ ಆಗೋಯ್ತು. ನೋಡಿ, ಹಂಗೆ ಬ್ರಾಹ್ಮಣರಾಗದೆ ವೈಷ್ಣವರಾಗಕ್ಕಾಗೋದಿಲ್ಲ. ನೀವು ಏನಾದ್ರೂ ಈ ಇನಿಷಿಯೇಷನ್ ದೀಕ್ಷೆ ತಗೊಳ್ಳೋಂಥ ಪೇಪರ್ಗಳೆಲ್ಲ ಓದಿದ್ರೆ ಇದು ನಿಮ್ಗೆ ಅರ್ಥ ಆಗತ್ತೆ. ಭಗವದ್ಗೀತೆ ಓದ್ದೆ ವೈಷ್ಣವ ಹರಿನಾಮ ದೀಕ್ಷೆ ಕೊಡ್ತಾರ? ಭಗವದ್ಗೀತೆ ಓದ್ದೆ ಕೊಡೋದಿಲ್ಲ ಪ್ರಭು. ಒಂದ್ ಕ್ಯಾಂಟು ಭಾಗವತ ಅಟ್ಲೀಸ್ಟ್ 3 times ಆದ್ರೂ ಓದಿರ್ಬೇಕು ಅಂತ. ಭಗವದ್ಗೀತೆ ಫಸ್ಟ್ ಕ್ಯಾಂಟು ಭಾಗವತಮ್ಮನು ಓದಿರ್ಬೇಕು ಅಂತ. ಓದಿರ್ಬೇಕು. ಓದಿ ಅವುಗಳನ್ನ ಆಚರಣೆ ಮಾಡೋದನ್ನು ಕೂಡ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನೋಡಿ, ದಿನಕ್ಕೆ 2 ಸತಿ ಸ್ನಾನ ಮಾಡ್ತೀರಾ ಅಂತ ಕೇಳ್ತಾರೆ. ನೋಡಿ, 2 ಸತಿ ಸ್ನಾನ ಮಾಡ್ಬೇಕು. ನೀವು ಯಾರು ಹರಿನಾಮ ದೀಕ್ಷೆ ತಗೊಂಡಿರ್ತೀರಿ, ಪೇಪರ್ ಫಿಲ್ ಮಾಡಿರ್ತೀರಿ, ಅದ್ರಲ್ಲಿ ಈ ತರದೆಲ್ಲ ಇದೆ. 2 ಸತಿ ಸ್ನಾನ ಮಾಡ್ತೀರಾ ಅಂತ ಅದ್ರಲ್ಲಿ ಪ್ರಶ್ನೆ ಇರುತ್ತೆ. ಶುಚಿ. ಮೊನ್ನೆ ಸದಾನಂದ ಕೇಶವ ಪ್ರಭುಜಿಯವರು ಯಾರೋ ಒಬ್ರು ಪ್ರಶ್ನೆಗೆ ಉತ್ತರ ಕೊಟ್ರು. ಈ 18 days ಸೆಷನ್ ಅಲ್ಲಿ 18 ದಿನದ ಇದ್ರಲ್ಲಿ ಯಾವಾಗ ಸ್ನಾನ ಮಾಡ್ಕೋಬೇಕು ಅಂತ ಕೇಳಿದ್ರು. ಪ್ರಭುಜಿ ಏನಂತ ಹೇಳಿದ್ರು? ಯಾವಾಗೆಲ್ಲ ಅಶುಚಿ ಆಗ್ತೀರಾ ಅವಾಗೆಲ್ಲ ಸ್ನಾನ ಮಾಡ್ಕೋಬೇಕು ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರ? ನನ್ನಂತೂ ಕೇಳಿಸ್ಕೊಂಡ್ರು. ಯಾವಾಗೆಲ್ಲ ಅಶುಚಿ ಆಗ್ತಿರೋ ಅವಾಗೆಲ್ಲ ಸ್ನಾನ ಮಾಡ್ಬೇಕು ಅಷ್ಟೇ. 1 ಸತಿ 2 ಸತಿ 3 ಸತಿ 4 ಸತಿ ಹಂಗಲ್ಲ. ಯಾವಾಗೆಲ್ಲ ಅಶುಚಿ ಆಗ್ತಿರೋ ಅವಾಗೆಲ್ಲ ಈ ಕೈ ಯಾವಾಗ ತೊಳ್ಕೊಬೇಕು? ದಿನಕ್ಕೆ ಎಷ್ಟು ಸತಿ ಕೈ ತೊಳ್ಕೊಬೇಕು? ಎಷ್ಟು ಸತಿ ಹೊಲ್ಸಾಗುತ್ತೋ 10 ಸತಿ ಹೊಲ್ಸಾದ್ರೆ 10 ಸತಿ ತೊಳ್ಕೊಬೇಕು. 11 ಸತಿ ಹೊಲ್ಸಾದ್ರೆ 11 ಸತಿ ತೊಳ್ಕೊಬೇಕು. ನೋಡಿ, ಇಲ್ಲ ಬೆಳಗ್ಗೆ ತೊಳ್ಕೊಂಡಿದ್ದೀನಿ ಪರವಾಗಿಲ್ಲ ನಾನು 1 ಸತಿ ತೊಳ್ಕೊಂಡು ಹಂಗಿರ್ತೀರಾ? ಹಂಗಲ್ಲ. ಅದನ್ನೇ ಶುಚಿ ಅಂತ ಹೇಳುತ್ತೆ. ನೋಡಿ, ಇಲ್ಲಿ ಹಿಂದಿನ ಶುಚಿತ್ವ, ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಶುಚಿತ್ವ ಅಂತೆಲ್ಲ ಬರುತ್ತೆ ನೋಡಿ ಬ್ರಾಹ್ಮಣರ ಗುಣ. ನೋಡಿ, ನೀವು ಹಂಗೆ ಆ ಥರನೇ ಅನುಸರಿಸ್ಕೊಂಡು ಹೋದ್ರೆ ನೀವು ಅದೇ ಕ್ಯಾಟಗರಿ. ವೈಷ್ಣವರಾಗಬೇಕು ಅಂದ್ರೆ ಈ ಚಾತುರ್ವರ್ಣಗಳನ್ನ ಮೀರಿರ್ಬೇಕು. ಅದನ್ನೇ ನಮ್ಮ ಇಸ್ಕಾನಲ್ಲಿ 2 ತರ. ಒಂದು ನೋಡಿ ಭಾಗವತ ವಿಧಿ, ಎರಡನೇದು ಇನ್ನೊಂದು ಏನ್ ವಿಧಿ ಅಂತ ಹೇಳ್ತೀರಿ? ಯಾರಾದ್ರೂ ಬೇಗ ಹೇಳಿ. ಒಂದು ಪಂಚರಾತ್ರಿಕ ವಿಧಿ. ವೈದಿಕ ವಿಧಿ. ಅದನ್ನೇ ವೈದಿಕ ವಿಧಿ. ವೈದಿಕ ವಿಧಿ, ಪಂಚರಾತ್ರ ವಿಧಿನೇ ವೈದಿಕ ವಿಧಿ. ಒಂದು ಭಾಗವತ ವಿಧಿ, ಇನ್ನೊಂದು ಪಂಚರಾತ್ರ ವಿಧಿ. ನೋಡಿ, ವೈದಿಕ ವಿಧಿ ಪ್ರಕಾರ ಕೆಲವರು ನಾವೆಲ್ಲರೂ ಅರ್ಹರಲ್ಲ.
ನೋಡಿ. ಆದ್ರೆ ಭಾಗವತ ವಿಧಿ ಪ್ರಕಾರ ಅರ್ಹರು ನೋಡಿ. ಎರಡು ಜೊತೆಗೆ ಹೋಗ್ಬೇಕು. ಎರಡು ಬೇಕೇ ಬೇಕು. ಅದನ್ನೇ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಅವರು ತರಕ್ಕೆ ಪ್ರಯತ್ನ ಮಾಡಿದ್ದು. ಹಿಂದೆ ಅವ್ರಿಗಿಂತಲೂ ಹಿಂದೆ ಹಂಗಿರ್ಲಿಲ್ಲ. ಹೆಂಗಿತ್ತು ಮತ್ತೆ? ಬರೀ ಭಾಗವತ ವಿಧಿ ಅಂತಾನೆ ಹೋದ್ರು ಕೆಟ್ಟೋಗ್ಬಿಟ್ಟಿತ್ತು ಸಮಾಜ. ಸಹಜೀಯರು ಅಪಸಂಪ್ರದಾಯಗಳೆಲ್ಲ ಉಟ್ಕೊಂಡ್ಬಿಟ್ಟು ನೋಡಿ, ಪುರುಷರೆಲ್ಲ ಸ್ತ್ರೀಯರ ತರ ವೇಷ ಹಾಕೊಂಡು ನಾನು ಒಬ್ಬ ಸಖಿ, ನಾನು ಗೋಪಿ ನಾನು ಅಂತ ನೋಡಿ ರಾಸಲೀಲೆ ಮಾಡ್ತೀನಿ ಅಂತ ಮಾಡ್ತೀನಿ ನೋಡಿ. ಯಾರಿಗೆ ನೋಡಿ, ಅದಕ್ಕೆ ಇವೆಲ್ಲ ಬೇಕು. ವೈದಿಕ ವಿಧಿ ಕೂಡ ಬೇಕು. ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ನೋಡಿ, ನೀವೇ ಯಾರಾದ್ರೂ ಹೋಗಿ ಶ್ರೀ ವಿಗ್ರಹವನ್ನ ಅರ್ಚನೆ ಮಾಡ್ಬೋದಾ? ನಾನು ದೇವಸ್ಥಾನ ಒಳಗಡೆ ಬಂದಿದ್ದೀನಿ. ಬ್ರಾಹ್ಮಣ ದೀಕ್ಷೆ ಆದವ್ರು ಮಾತ್ರ ಮಾಡ್ತಾರೆ. ನೋಡಿ, ಉತ್ತರ ಭಾರತಕ್ಕೆ ಹೋದ್ರೆ ನಮ್ ದಕ್ಷಿಣ ಭಾರತದವ್ರು ಕಸಬಿಸಿ ಆಗ್ಬಿಡುತ್ತೆ ನಮ್ಗೆಲ್ಲ. ಉತ್ತರ ಭಾರತಕ್ಕೆ ಹೋದ್ರೆ ನೇರವಾಗಿ ಶಿವಲಿಂಗ ಹತ್ರ ಹೋಗ್ತಾರೆ, ಒಂದ್ ಚೊಂಬು ನೀರ್ ತಗೊಂಡೋಗಿ ಸುರಿತಾರೆ. ನೋಡಿದೀರಾ? ನಿಮ್ಗೆಲ್ಲ ಈ ತರ ಅನುಭವ ಆಗಿದ್ಯಾ? ಹೌದು ಪ್ರಭು, ಚೊಂಬಲ್ ನೀರ್ ತಗೊಂಡೋಗಿ ಹಾಕ್ಬಿಟ್ಟು ನಮಸ್ಕಾರ ಮಾಡಿ. ನೋಡಿ, ಆ ಉತ್ತರ ಭಾರತದವರು ನಮ್ ದೇವಸ್ಥಾನಗಳಿಗೆ ಬಂದ್ರೆ ನೇರವಾಗಿ ವಿಗ್ರಹಗಳ ಹತ್ರ ಬರಕ್ ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ ಕೆಲವರು. ನಾನು ಈ ತರ ನೋಡಿದೀನಿ ನೋಡಿ. ಅಲ್ಲಿ ಅಹೋಬಿಲ ಮಠ ಅಂತ ಇತ್ತು ಡೆಲ್ಲಿಲಿ, ನಾನು ಪ್ರತಿನಿತ್ಯ ಹೋಗ್ತಾ ಇದ್ದೆ ಅಲ್ಲಿ. ಅವ್ರಿಗೆ ಉತ್ತರ ಭಾರತದವ್ರಿಗೆ ಗೊತ್ತಿಲ್ಲ ಅಲ್ಲಿಗೆ ಬರಬಾರ್ದು, ಶ್ರೀ ವಿಗ್ರಹ ಆರಾಧನೆ ಹತ್ರ. ಅವರು ನೇರವಾಗಿ ವಿಗ್ರಹ ಮುಟ್ಟಕ್ ಬಂದ್ಬಿಡೋರು. ಯಾಕೆಂದ್ರೆ ಅಲ್ಲಿ ಹಂಗಿದೆ. ಅಲ್ಲಿ ಅವ್ರ ಸಂಪ್ರದಾಯಗಳಲ್ಲಿ ಯಾರಾದ್ರೂ ಬಂದು ಒಂದು ಚೊಂಬು ನೀರು ತಗೊಂಡ್ಬಂದು ಶಿವಲಿಂಗ ಅರ್ಪಣೆ ಮಾಡ್ಬೋದು. ಅದೇ ತರ ಅನ್ಕೊಂಡು ಹತ್ರ ವಿಗ್ರಹ ಮುಟ್ಟಕ್ ಬಂದ್ಬಿಡ್ತಾರೆ. ಹಂಗೇನಾದ್ರು ಮಾಡಿದ್ರೆ ಮತ್ತೆ ಇನ್ನೊಂದ್ಸತಿ ಪುನಃ ಸ್ಥಾಪನೆ ಮಾಡ್ಬೇಕಾಗತ್ತೆ ನೋಡಿ. ಮತ್ತೆ ಅದಕ್ಕೆ ಶುದ್ಧಿ ಎಲ್ಲ ಮಾಡ್ಬೇಕಾಗತ್ತೆ ನೋಡಿ. ಹಂಗೆ ವೈದಿಕ ವಿಧಿ ಅಂದ್ರೆ ನೋಡಿ, ಅದನ್ನು ಕೂಡ ಅನುಸರಿಸ್ಬೇಕು ನೋಡಿ. ಪ್ರಾಣಿಯನ್ನ ಮನುಷ್ಯನನ್ನಾಗಿ ಮಾಡುವಂಥದ್ದು ನೋಡಿ ವೈದಿಕ ವಿಧಿ. ಅಲ್ಲಿಂದ ಭಾಗವತಿ ವಿಧಿ ಏನ್ ಮಾಡುತ್ತಂದ್ರೆ ಭಗವತ್ ಪ್ರೇಮದ ಕಡೆ ಕರ್ಕೊಂಡು ಹೋಗುತ್ತೆ. ಹರೇ ಕೃಷ್ಣ. ಸಮಯ ಆಗ್ತಾ ಇದೆ. ಯಾರಿಗಾದ್ರೂ ಏನಾದ್ರು ಹೇಳೋದಕ್ಕೆ ಹೇಳೋದಿದೆಯಾ? ಹರೇ ಕೃಷ್ಣ. ಇದ್ರೆ ಶ್ವೇತ ಮಾತಾಜಿಯನ್ನು ಕೇಳ್ಕೊಳ್ತೀನಿ. ಮಾತಾಜಿ ಕಾರ್ಯಕ್ರಮ ಮುಂದುವರಿಸಿ. ನಾನು ಕಾರ್ಯಕ್ರಮದಲ್ಲಿ ಇರ್ತೀನಿ, ಲೇಟ್ ಆಯ್ತು ನಿಮಗೆ. ಹರೇ ಕೃಷ್ಣ. ಎಲ್ಲರಿಗೂ ದಂಡ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಪ್ರಭುಜಿ, ಯಾರ್ದಾದ್ರೂ ವಿಶೇಷ ದಿನಗಳಿದಾವೆ ಮಾತಾಜಿ, ಪ್ರಭುಜಿ ಇವತ್ತು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡ. ಹಾ ಪ್ರಭುಜಿ, ಹೇಳಿ ಮಾತಾಜಿ. ಪ್ರಭುಜಿ. ನಮ್ಮ ಮನೆಯವ್ರದ್ದು ಹುಟ್ಟಹಬ್ಬ ಐತ್ರಿ ಸುಮಿತ್ರಾ. ಹೌದಾ ಪ್ರಭು? ಸುಮಿತ್ರಾ. ಗದಗಿಂದ ರೀ ಮಾತಾಜಿ. ಹಾ ಪ್ರಭುಜಿ, ಹಿರೇ ಸುಮಿತ್ರಾ ಮಾತಾಜಿ ಅವ್ರದ್ದು. ಹಾ ಪ್ರಭುಜಿ, ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರ್ದಾದ್ರೂ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದು ಇಲ್ಲ ಅಂದ್ರೆ ಪ್ರಭುಜಿ ಅವರು ಗದಗಿಂದ, ಅವ್ರ ಮನೆಯವರು ಸುಮಿತ್ರಾ ಮಾತಾಜಿ ಅವ್ರದ್ದು ಹುಟ್ಟುಹಬ್ಬ. ಹಂಗಾಗಿ ಎಲ್ಲರೂ ಅವ್ರ ಕೃಷ್ಣ ಭಕ್ತಿಯಲ್ಲಿ ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡ್ಲಿ ಇದೇ ತರ ಅಂತಂದು, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತಂದು ನಾವು 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ. ಮತ್ತೆ ಎಲ್ಲಾರ ಒಳತಿಗಾಗಿ ನಾವು ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಸುಮಿತ್ರಾ ಮಾತಾಜಿ ಹುಟ್ಟುಹಬ್ಬಕ್ಕೆ ಹಾರೈಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. Wow.